ಮದುವೆಗೆ ಸಿದ್ಧತೆ ನಡೀತಾ ಇರುತ್ತೆ, ಬ್ಯಾಪ್ಟಿಸಮ್ ಫಂಕ್ಷನ್, ಇದಕ್ಕೆಲ್ಲ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಈ ಫಂಕ್ಷನ್ಗೆ ಸುಮಾರು 1 ವಾರದಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಥವಾ 1 ಮಂತಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಫಂಕ್ಷನ್ಗಳು ಲೋಕದ್ದೇ, ಎಲ್ಲದು. ಯಾವುದೂ ಸ್ವರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಯಾವ ಫಂಕ್ಷನ್ನು ಕೂಡ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಎಲ್ಲ ಈ ಲೋಕಕ್ಕೆ ಸೀಮಿತವಾದದ್ದು. ಇದೆಲ್ಲ ನಾವು ಮಾಡೋದು ನಮ್ಮ ಖುಷಿಗೆ. ಈಗ ಪಾಪ ಆ ಮಗುಗೆ ಏನು ಗೊತ್ತಾಗ್ತಾ ಇದೆ? ಏನೋ ಖುಷಿ ಆಗ್ತಾ ಇದೆಯಾ? ಅಳ್ತಾ ಇದೆ, ಸೆಕೆ ಅಲ್ವಾ? ಸೊ ನಾವು ಹೇಳ್ತೀವಿ ಮಗು ಹೆಸರಿಗೆ ಮಾಡ್ತೀವಿ, ಆದರೆ ಆ ಮಗುಗೇನು ಗೊತ್ತಾಗ್ತಾ ಇಲ್ಲ. ಮಗು ಹೆಸರಲ್ಲಿ ನಾವು ಮಾಡ್ತಾಯಿದ್ದೀವಿ ನಮ್ಮ ಖುಷಿಗೆ. ನಾವು ಹೆಚ್ಚು ಕಡಿಮೆ ಮಾಡುವಂಥ ಎಲ್ಲ ಫಂಕ್ಷನ್ಗಳು ನಮ್ಮ ಖುಷಿಗೇನೆ. ಸುಮ್ಮನೆ ದೇವ್ರ ಹೆಸರು ಹೇಳಿ ಹಾಳು ಮಾಡ್ತೀವಿ ಅಷ್ಟೇ. ದೇವರಿಗೆ ಯಾವ ಫಂಕ್ಷನ್ನು ಬೇಕಾಗಿಲ್ಲ, ಯಾವ ಹಬ್ಬನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ದೇವರು ಬಯಸೋದು ಒಂದೇ, ಏನು ಗೊತ್ತಾ? ನಾವೆಲ್ಲರೂ ಸ್ವರ್ಗಕ್ಕೆ ಬರಬೇಕು, ನಾವೆಲ್ಲರೂ ದೇವರಿರೋ ಜಾಗಕ್ಕೆ ಬರಬೇಕು ಒಂದು ದಿನ. ಅಷ್ಟೇ ದೇವರು ನಮ್ಮೆಲ್ಲರಿಂದ ಎಕ್ಸ್ಪೆಕ್ಟ್ ಮಾಡೋದು. ಆದರೆ ನಾವು ಫಂಕ್ಷನ್ ಮಾಡ್ಕೊಂಡು ಊಟ ಮಾಡಿಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಯೇಸು ಕ್ರಿಸ್ತರು, ನಮ್ಮ ದೇವರು, ನಮ್ಮ ರಕ್ಷಕರು ವಾಪಸ್ ಬರ್ತಾರೆ. ಆ ಒಂದು ಅವೇರ್ನೆಸ್, ಆ ಒಂದು ಎಚ್ಚರಿಕೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಇದೆ? ಎಷ್ಟು ಜನ ಕ್ರೈಸ್ತ ತಂದೆ ತಾಯಂದಿರು ನಮ್ಮ ಮಕ್ಕಳಿಗೆ ಆ ಒಂದು ಎಚ್ಚರಿಕೆಯನ್ನು ಕೊಟ್ಟಿವತ್ತು ನಾವು ಬೆಳೆಸ್ತಾ ಇದ್ದೀವಿ? ನಿಜವಾಗ್ಲೂ ಮಗನೇ, ಮಗಳೇ, ಯೇಸು ಬರ್ತಾರೆ, ನೀನು ಸಿದ್ಧನಾಗಿರಬೇಕು, ಸಿದ್ಧಳಾಗಿರಬೇಕು ಅಂತ ಎಷ್ಟು ಜನ ಪೇರೆಂಟ್ಸ್ ನಿಮ್ಮ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಬೇರೆ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತೀವಿ. ವಿವಾಹಕ್ಕೆ ಪ್ರಿಪೇರ್ ಮಾಡ್ತೀವಿ, ಅಥವಾ ಒಂದು ಸ್ಕೂಲ್ಗೆ ಪ್ರಿಪೇರ್ ಮಾಡ್ತೀವಿ, ಕಾಲೇಜಿಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತೀವಿ, ಬೇರೆ ಬೇರೆ ಫಂಕ್ಷನ್ಗೆ, ಡ್ಯಾನ್ಸ್ಗೆ ಪ್ರಿಪೇರ್ ಮಾಡ್ತೀವಿ, ಬೇರೆ ಬೇರೆ ಕಾರ್ಯಗಳಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಅದು ನಿಮಗೆ ಬಿಟ್ಟಿದ್ದು, ಪ್ರಿಪೇರ್ ಮಾಡ್ಕೊಳ್ಳಿ. ಆದರೆ ಕ್ರೈಸ್ತರಾದ ನಿಮಗೊಂದು ಜವಾಬ್ದಾರಿ ಇದೆ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೊಂದು ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ ಅಂತ ಹೇಳ್ತೀವಿ, ಅದು ನಮಗಿದೆ. ಅದು ದೇವರು ಲೆಕ್ಕ ಕೇಳ್ತಾರೆ. ಒಂದು ದಿನ ದೇವರು ಲೆಕ್ಕ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಿದ್ಧರಾಗಬೇಕು. ಈಗ ನಮ್ಮ ಡೆಲ್ವಿನ್ ಮತ್ತು ಜೆರಿಟಾ ಮಗುವಿಗೆ ಜೂಡ್ ಅಥವಾ ಜೂದಾ, ಸ್ಯಾಮ್ ಜೂಡ್ ಅಂತ ಹೆಸರಿಟ್ಟಿದ್ದಾರೆ. ಅರ್ಥ ನಮಗೆ ಗೊತ್ತು, ಸಾಮ್ವೇಲ್ ಮತ್ತು ಜೂಡಾ. ಇದರಲ್ಲಿ ಬೈಬಲ್ನಲ್ಲಿ ನಾವು ನೋಡುವಾಗ 2-3 ಜೂಡ ಇದೆ. ಇದರಲ್ಲಿ ಮಗುನ ಯಾವ ಜೂಡ ಆಗಿ ಬೆಳೆಸ್ತಾರೆ ನೋಡ್ಬೇಕೀಗ. ಓಲ್ಡ್ ಟೆಸ್ಟಮೆಂಟಲ್ಲಿ ಒಂದು ಜೂಡ ಇದೆ. ಜೂಡ ಮೀನ್ಸ್ ವಾಟ್? ಪ್ರೈಸಿಂಗ್, ಸ್ತುತಿ, ದೇವರಿಗೆ ಧನ್ಯವಾದ. ದೇವರಿಗೆ ಧನ್ಯವಾದ ಹೇಳುವ ಜೂಡಾಗಿ ಮಗನ್ನ ಬೆಳೆಸ್ತಾರೋ, ಅಥವಾ ಇನ್ನೊಂದು ಜೂಡ್, ಅದು ಪರವಾಗಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸಹೋದರ ಅಥವಾ ಕಸಿನ್ ಅಂತ ನಾವು ಹೇಳ್ತೀವಿ, ಸೆಂಟ್ ಜೂಡ್, ಒನ್ ಹೂ ರೋಟ್ ದ ಲೆಟರ್, ಯೂದನ ಪತ್ರಿಕೆ ಅಂತ ಇದೆ. ಯೇಸು ಸ್ವಾಮಿಯ ಶಿಷ್ಯನಾಗಿದ್ದ, ಸತ್ತ ಮೇಲೆ ಬದುಕೋ ತನಕ ಶತ್ರು ಆಗಿದ್ದ. ಯೇಸು ಕ್ರಿಸ್ತರು ಸತ್ತು ಸ್ವರ್ಗಾರೋಹಣರಾದ ಮೇಲೆ ಯೇಸು ಕ್ರಿಸ್ತನ ಅನುಯಾಯಿಯಾಗಿ, ಶಿಷ್ಯನಾಗಿ ಯೇಸುವಿಗೋಸ್ಕರ ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟಂತಹ ಜೂದ. ಇನ್ನೊಂದು ಜೂದ ಇದ್ದಾನೆ. ಅವನು ಯಾರು? ಯೇಸುವಿನ ಜೊತೆಗೇ ಇದ್ದು ಯೇಸುಗೆ ಮುತ್ತು ಕೊಟ್ಟು ಯೇಸುವನ್ನು ಶಿಲುಬೆಗೇರಿಸಲಿಕ್ಕೆ ಹಿಡಿದುಕೊಟ್ಟಂತಹ ವಂಚಿಸಿದ ಗುರುದ್ರೋಹಿಯಾದ ಜೂದ. ಈಗ ಈ ಜೂದನನ್ನು ಇವರು ಹೇಗೆ ಬೆಳೆಸ್ತಾರೆ ನೋಡ್ಬೇಕೀಗ. ನಾನು ನೀವು ನೋಡೋದು ಬೇಡ, ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋಣ. ಆದರೆ ಈ ಒಂದು ಜವಾಬ್ದಾರಿ ತಗೋಬೇಕು. ಹೆಸರಿಡೋದು ತುಂಬ ಸುಲಭ, ಆ ಹೆಸರಿಗೆ ತಕ್ಕ ಹಾಗೆ ಬೆಳೆಸಬೇಕು. ಬೆಳೆಸದೇ ಇದ್ದರೆ ಏಟು ಬೀಳುತ್ತೆ ದೇವರಿಂದ. ನೀನು ಜೂದ ಅಂತ ಯಾಕೆ ಹೆಸರಿಟ್ಟೆ? ಜೂದಾಸ್ ಇಸ್ಕರಿಯೋತ್ ಅಂತ ಇಡ್ಬೋದಾಗಿತ್ತಲ್ವಾ ಅಂತ ದೇವ್ರು ಕೇಳ್ತಾರೆ. ನೀನು ಜೂದ ಅಂತ ಇಟ್ಟ ಮೇಲೆ, ಜೂದ ಅಂದರೆ ಅರ್ಥ ಏನು? ಸ್ತುತಿ. ಸ್ತುತಿ ಮಾಡಕ್ಕೆ ಬರುತ್ತೆ ನಿನ್ನ ಮಗನಿಗೆ. ಯೇಸುವೇ ನಿಮಗೆ ಸ್ತೋತ್ರ, ನಿಮಗೆ ಸ್ತುತಿ ಆಗಲಿ ದೇವರೇ, ನಿಮಗೆ ಮಹಿಮೆ ಆಗಲಿ ದೇವರೇ ಎಂದು ದೇವರಿಗೆ ಸ್ತುತಿಯಾಗುವ ಒಂದು ಜೀವನವನ್ನು ಈಗ ಈ ಮಗನು ಮಾಡಬೇಕಾದ್ರೆ ಜವಾಬ್ದಾರಿ, ಕಮಿಟ್ಮೆಂಟ್ ಯಾರು ತಗೋಬೇಕು? ಅಪ್ಪ ಅಮ್ಮ ತಗೋಬೇಕು. ಇಲ್ಲದೇ ಇದ್ದರೆ ಆ ಸ್ತುತಿಗೆ ಅವಮಾನ ಆಗುತ್ತೆ, ಜೂದ ಎಂಬ ಹೆಸರಿಗೆ ಅವಮಾನ ಆಗುತ್ತೆ. ಆ ರೀತಿ ಒಂದು ಅವಮಾನ ಆಗುವ ಹಾಗೆ ಬೆಳೆಸಬಾರದು. ಅದೇ ರೀತಿಯಲ್ಲಿ ಯೇಸುವಿನ ಶಿಷ್ಯನಾದಂತಹ ಅಪಸ್ತೋಲನಾದ ಜೂದ,
ಯೇಸು ಕ್ರಿಸ್ತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ. ಆತನು ಹೀಗೆ ಪ್ರೀಚ್ ಮಾಡ್ತಾ ಇರಬೇಕಾದ್ರೆ ಇತಿಹಾಸ ಹೇಳುತ್ತೆ, ಈ ಸೈಂಟ್ ಜೂಡ್ ಅವರು ದೇವರ ವಾಕ್ಯವನ್ನು ಸಾರ್ತಾ ಇರಬೇಕಾದ್ರೆ ಯಾರೋ ಅನ್ಯರು ರಾಡಿಂದ ಅವ್ರ ತಲೆನ ಒಡೆದು ಕೊಡ್ಲಿಯಿಂದ ಕತ್ತರಿಸಿ ಅವ್ರನ್ನ ಸಾಯಿಸಿದ್ರು ದೇವರ ವಾಕ್ಯ ಸಾರುವಾಗ. ಆ ರೀತಿ ಒಂದು ರಕ್ತ ಸಾಕ್ಷಿಯಾಗಿ ಹೋಗ್ತಾರೆ. ಈಗ ಈ ಮಗನನ್ನು ಯಾವ ರೀತಿ ಸಾಕ್ಷಿಯಾಗಿ ಬೆಳೆಸ್ತಾರೆ ನಾವು ನೋಡಬೇಕು. ಒಂದು ದೊಡ್ಡ ಕಮಿಟ್ಮೆಂಟ್ ಇದೆ. ಈಗ ಸುಮ್ಮನೆ ಹೇಗೋ ಬೆಳೆಸಿ ಪ್ರಯೋಜನ ಇಲ್ಲ. ನನ್ನ ಮಗನ ಡಾಕ್ಟರ್ ಮಾಡಿದೆ, ಇಂಜಿನಿಯರ್ ಮಾಡಿದೆ, ದೇವ್ರು ಕೇಳಲ್ಲ, ಊರವ್ರು ಕೇಳ್ಬೋದು, ನಿನ್ನ ಮಗನ ಏನು ಮಾಡಿದೆ, ಮಗಳನ್ನ ಏನು ಮಾಡಿದೆ ಅಂತ. ದೇವರು ಕೇಳೋದು, ನಾನು ನಿನಗೊಂದು ಮಗನನ್ನು ಕೊಟ್ಟಿದ್ದೆ, ಮಗಳನ್ನು ಕೊಟ್ಟಿದ್ದೆ, ನನ್ನ ಮಗನಾಗಿ ನನ್ನ ಮಗಳಾಗಿ ಬೆಳೆಸಲಿಕ್ಕೆ ಅವಳೆಲ್ಲಿ ಅಂತ ಕೇಳ್ತಾರೆ. ಅವಳೆಲ್ಲಿ ಅಂತ ಕೇಳ್ತಾರೆ. ದೇವರೊಂದು ದಿನ ಲೆಕ್ಕ ಕೇಳ್ತಾರೆ. ಮತ್ತಾಯನ ಶುಭ ಸಂದೇಶದಲ್ಲಿ 25ನೇ ಅಧ್ಯಾಯದಲ್ಲಿ ತಲೆಂತುಗಳ ಸಾಮೆತೆ, ಟ್ಯಾಲೆಂಟ್ಸ್ ಅಲ್ವಾ, ಒಬ್ಬನಿಗೆ 5, ಇನ್ನೊಬ್ಬನಿಗೆ 2, ಇನ್ನೊಬ್ಬನಿಗೆ 1 ತಲೆಂತನ್ನ ಕೊಡ್ತಾರೆ. ಆ ಅರಸ ವಾಪಸ್ ಬಂದಾಗ ಕೇಳ್ತಾನೆ, ಲೆಕ್ಕ ಕೇಳ್ತಾನೆ. 5 ತಲೆಂತು ಪಡ್ಕೊಂಡವನು ಇನ್ನೂ 5 ತಂದು ಕೊಡ್ತಾನೆ. ಬಾ ನೆಚ್ಚಿನ ಸೇವಕ, ಒಳಗೆ ಬಾ ಅಂತ ಕರೀತಾರೆ. 2 ತಲೆಂತು ತೆಗೆದುಕೊಂಡವನು ಇನ್ನೂ 2 ಸಂಪಾದನೆ ಮಾಡ್ತಾನೆ, ಒಳಗೆ ಬಾ ಅಂತಾನೆ. 1 ಪಡ್ಕೊಂಡವನು ಸೋಂಬೇರಿಯಾಗಿ ಆ 1 ಮಾತ್ರ ತಂದು ಕೊಡ್ತಾನೆ. ಆಗ ಆ ಅರಸ ಹೇಳ್ತಾನೆ, ಎಲ್ಲೋ ಮೈಗಳ್ಳನಾದ ದುಷ್ಟ ಸೇವಕ, ಎಲ್ಲೋ ಮೈಗಳ್ಳನಾದ ದುಷ್ಟ ಸೇವಕ, ನಾನು ನಿನಗೆ ಕೊಟ್ಟಿದ್ದನ್ನ ನೀನು ಅಭಿವೃದ್ಧಿ ಮಾಡಿ ನನಗೆ ಕೊಟ್ಟಿಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ನೀನು ಉಪಯೋಗಿಸಿದೆ. ಅದೇ ರೀತಿಯಲ್ಲಿ ಎಷ್ಟೋ ತಂದೆ ತಾಯಂದಿರಿಗೆ ದೇವರು ತೀರ್ಪಿನ ದಿನ ಹೇಳ್ತಾರೆ, ಎಲ್ಲೋ ಮೈಗಳನಾದ ದುಷ್ಟೇ ಅಂತ ಕರೀತಾರೆ. ಯಾವಾಗ ಗೊತ್ತಾ? ದೇವರು ನಿಮಗೆ ಕೊಟ್ಟ ಮಕ್ಕಳನ್ನ ನೀವು ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಬೆಳೆಸಿ, ಲೋಕದ ಮಕ್ಕಳನ್ನಾಗಿ ನೀವು ಬೆಳೆಸಿ, ದೇವರ ಅರಿವು ಕೊಡದೇ ಇದ್ದರೆ, ದೇವರ ಜ್ಞಾನ ಕೊಡದೇ ಇದ್ದರೆ, ದೇವರು ಯಾರು ಎಂಬ ಪರಿಚಯ ಮಾಡಿಕೊಡದೇ ಇದ್ದರೆ, ತಂದೆ ತಾಯಂದ್ರೆ ಯೇಸು ಸ್ವಾಮಿ ಒಂದು ದಿನ ತೀರ್ಪು ಕೊಡಲಿಕ್ಕೆ ಬರುವಾಗ ಹೇಳುವ ಮಾತು, ಎಲ್ಲೋ ಮೈಗಳ್ಳನಾದ ದುಷ್ಟ ತಂದೆಯೇ, ಎಲ್ಲೋ ಮೈಗಳ್ಳಿಯಾದ ದುಷ್ಟ ತಾಯಿಯೇ, ನಿನಗೆ ನಾನೊಂದು ಮಗನನ್ನು ಕೊಟ್ಟಿದ್ದೆ, ಮಗಳನ್ನು ಕೊಟ್ಟಿದ್ದೆ, ನರಕಕ್ಕೆ ತಳ್ಳಿಬಿಟ್ಟಿ ಅಲ್ಲ ಅಂತ ಕೇಳ್ತಾರೆ. ನೀವು ಹೇಳ್ಬೋದು, ನಾನು ಡಾಕ್ಟರ್ ಮಾಡಿದೆ, ಇಂಜಿನಿಯರ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಫಾರಿನಲ್ಲಿ ಇದ್ದಾರೆ, ಅದಿದ್ದಾರೆ, ಇದಿದ್ದಾರೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಮಕ್ಕಳನ್ನ ಕೊಡೋದು ಅದಕ್ಕೋಸ್ಕರ ಅಲ್ಲ. ಆದಿಕಾಂಡದಲ್ಲಿ ನಾವು ಓದ್ತೀವಿ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯ ಅನ್ಸುತ್ತೆ, ಜೆನಿಸಿಸ್ ಚಾಪ್ಟರ್ 18. ನೀವು ನ್ಯಾಯ ನೀತಿಯನ್ನು ಪಾಲಿಸುತ್ತಾ, ಅಲ್ಲಿ ದೇವರು ಹೇಳ್ತಾರೆ, ನೀವು ನ್ಯಾಯ ನೀತಿಯನ್ನು ಪಾಲಿಸುತ್ತಾ ಸರ್ವೇಶ್ವರ ಸ್ವಾಮಿಯ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಮಾಡಿದರೆ ವಾಗ್ದಾನ ಮಾಡುವುದನ್ನೆಲ್ಲ ಈಡೇರಿಸುವರು. ಹಾಗೆ ಮಾಡಿದರೆ ವಾಗ್ದಾನ ಮಾಡಿದನ್ನೆಲ್ಲ ಈಡೇರಿಸುವರು ಎಂದು ಬೋಧಿಸಲೆಂದೇ ನಾನು ಅವನನ್ನು ಆರಿಸಿಕೊಂಡಿದ್ದೇನೆ. ದೇವರು ಅಬ್ರಹಾಮನನ್ನು ಯಾಕೆ ಆರಿಸಿಕೊಂಡ್ರು? ಇದೇ ಕಾರಣಕ್ಕೋಸ್ಕರ. I have chosen him that he may charge his children and his household after him to keep the way of the Lord. ದೇವರ ದಾರಿಯಲ್ಲಿ ನೀವು ನಡೆಯಬೇಕು ಎಂದು ನಿನ್ನ ಮಕ್ಕಳಿಗೂ ನಿನ್ನ ಮುಂದಿನ ಸಂತತಿಗೂ ಬೋಧನೆ ಮಾಡಬೇಕೆಂದೇ ನಾನು ಅಬ್ರಹಾಮನನ್ನ ಆರಿಸಿಕೊಂಡಿದ್ದೇನೆ. ಹಾಗಾದ್ರೆ ದೇವರು ನಮ್ಮೊಬ್ಬೊಬ್ಬರನ್ನ ಆರಿಸಿಕೊಂಡಿದ್ದು ಯಾಕೆ? ಕ್ರೈಸ್ತ ತಂದೆ ತಾಯಂದಿರಾಗಿ ನಮ್ಮನ್ನ ದೇವರು ಯಾಕೆ ಆರಿಸ್ಕೊಂಡಿದ್ದಾರೆ ಅಂದರೆ, ದೇವರು ನಮಗೆ ಕೊಟ್ಟ ಮಕ್ಕಳನ್ನ ದೇವರ ದಾರಿಯಲ್ಲಿ ನಡೆಸಲಿಕ್ಕೆ, ಬೇರೆ ಏನೂ ಅಲ್ಲ, ಆ ನೀತಿಯ ದಾರಿಯಲ್ಲಿ ನಡೆಸಲಿಕ್ಕೆ. ಟು ಲೀಡ್ ಅವರ್ ಚಿಲ್ಡ್ರನ್ ಇನ್ ದ ವೇ ಆಫ್ ರೈಚಸ್ನೆಸ್. ದೇವರ ನೀತಿಯ ದಾರಿಯಲ್ಲಿ ನಡೆಸಲಿಕ್ಕೆ, ಲೋಕದ ದಾರಿಯಲ್ಲಿ ನಡೆಸಲಿಕ್ಕಲ್ಲ, ಪಾಪದ ದಾರಿಯಲ್ಲಿ ನಡೆಸಲಿಕ್ಕಲ್ಲ, ಕುಡುಕುತನದ ದಾರಿಯಲ್ಲಿ ನಡೆಸಲಿಕ್ಕಲ್ಲ, ವ್ಯಭಿಚಾರದ ದಾರಿಯಲ್ಲಿ ನಡೆಸಲಿಕ್ಕಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳು ಯಾವ ದಾರಿಯಲ್ಲಿದ್ದಾರೆ? ನಮ್ಮ ಕುಟುಂಬದಲ್ಲಿರುವ ನಮ್ಮ ಮಕ್ಕಳು ಯಾವ ದಾರಿಯಲ್ಲಿದ್ದಾರೆ? ಕ್ರೈಸ್ತ ಕುಟುಂಬದಲ್ಲಿರುವ ಯುವಕ ಯುವತಿಯರು ಯಾವ ದಾರಿಯಲ್ಲಿದ್ದಾರೆ? ಡ್ರಗ್ಸ್ ದಾರಿಯಲ್ಲಿದ್ದಾರೆ ಎಷ್ಟೋ ಜನ, ಸೆಕ್ಸ್ ದಾರಿಯಲ್ಲಿದ್ದಾರೆ ಎಷ್ಟೋ ಜನ, ಎಷ್ಟೋ ಜನ ಅನೈತಿಕವಾದ ಸಂಬಂಧದಲ್ಲಿದ್ದಾರೆ, ಎಷ್ಟೋ ಜನ ರೌಡಿಸಮ್ ಅಲ್ಲಿದ್ದಾರೆ, ಎಷ್ಟೋ ಜನ ಹಣದ ಹಿಂದೆ ಬಿದ್ದಿದ್ದಾರೆ,
ಎಷ್ಟೋ ಜನ ಲೋಕದ ಸುಖ ಭೋಗಗಳ ಹಿಂದೆ ಮೈ ಮರೆತು ಹೋಗಿದ್ದಾರೆ. ಎಷ್ಟೋ ಜನ ಅಪ್ಪ ಅಮ್ಮನ ತಿರಸ್ಕಾರ ಮಾಡಿ ಎಲ್ಲೋ ಹೋಗಿ ಅವರಷ್ಟಕ್ಕೆ ಅವರು ಬದುಕ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದರ ಒಂದು ಜವಾಬ್ದಾರಿ ಯಾರ್ದಾಗಿತ್ತು? ತಂದೆ ತಾಯಂದಿರದಾಗಿತ್ತು. ತಂದೆ ತಾಯಂದಿರದಾಗಿತ್ತು. ಕ್ರೈಸ್ತ ತಂದೆ ತಾಯಂದಿರಿಗೆ ಒಂದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಏನು? ದೇವರ ದಾರಿಯಲ್ಲಿ ನನ್ನ ಮಕ್ಕಳನ್ನ ನಾನು ಬೆಳೆಸಬೇಕು. ದೇವರ ದಾರಿಯಲ್ಲಿ ನನ್ನ ಮಕ್ಕಳನ್ನ ನಾನು ನಡೆಸಬೇಕು. ಇವತ್ತು ಜೆರಿಟಾ ಡೆಲ್ವಿನ್ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತಲ್ಲ, ಲಾಸ್ಟ್ ವೀಕ್ ಬ್ಯಾಪ್ಟಿಸಮ್ ಕೊಟ್ಟ ದಿವಸ. ಯಾವತ್ತು ಬ್ಯಾಪ್ಟಿಸಮ್ ಆಯಿತು? 20th 20ನೇ ತಾರೀಕು ಸ್ನಾನ ದೀಕ್ಷೆ ಆಯಿತು. 12th ಓಕೆ, ದೀಕ್ಷಾ ಸ್ನಾನ ಕೊಟ್ಟರು. ದೀಕ್ಷಾ ಸ್ನಾನದ ಅರ್ಥ ಏನು? ದೀಕ್ಷಾ ಸ್ನಾನದ ಅರ್ಥ ಇನ್ನು ಈ ಮಗು ನಮ್ಮ ಪಾಲಿಗೆ ಸತ್ತು ಹೋಗಿದೆ ಅರ್ಥ. ಬೈಬಲ್ ಪ್ರಕಾರ ಈ ಮಗು ನಮ್ಮ ಪಾಲಿಗೆ ಏನಾಗಿದೆ? ಸತ್ತು ಹೋಗಿದೆ. ನಮ್ಮ ಪಾಲಿಗೆ ಅಂದ್ರೆ ನಮ್ಮ ಇಷ್ಟದ ಪಾಲಿಗೆ, ಲೋಕದ ಪಾಲಿಗೆ ಈ ಮಗು ಸತ್ತಿದೆ. ಯೇಸುವೆ, ನಿಮ್ಮ ಪಾಲಿಗೆ ಈ ಮಗು ಜೀವಂತವಾಗಿದೆ. ಈ ರೀತಿಯಲ್ಲೇ ಈ ಮಗುವನ್ನು ನಾವು ಬೆಳೆಸ್ತೀವಿ ಎಂದು ಗಾಡ್ ಪೇರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಟುಗೆದರ್ ವಿತ್ ಚರ್ಚ್, ಸಭೆಯೊಂದಿಗೆ ಸೇರಿ ಜ್ಞಾನ ತಂದೆ ತಾಯಿ ಮತ್ತು ತಂದೆ ತಾಯಿ ಮಗುವನ್ನ ಅಲ್ಲಿ ಬಲಿಪೀಠದ ಮುಂದೆ ಇಟ್ಟು ಬರ್ತಾರೆ. ಲಾಸ್ಟಿಗೆ ಇಡ್ತಾರೆ ಅಲ್ವಾ? ಏನದರ ಅರ್ಥ? ಹನ್ನಾಳು ಸಾಮುವೇಲನನ್ನ ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿ ಹೇಳ್ತಾಳೆ, ಇನ್ನು ಈ ಮಗು ದೇವರಿಗೆ ಮೀಸಲು. 1 ಸಾಮುವೇಲ್ 1:28 ನಾವು ಓದ್ತೀವಿ. ಸಾಮುವೇಲ್ ಪ್ರವಾದಿಯ ಪುಸ್ತಕ 1ನೇ ಗ್ರಂಥ ಅಧ್ಯಾಯ 1 ವಾಕ್ಯ 28 ನಾವು ಹೇಳ್ತೀವಿ. ಅಲ್ಲಿ ಹನ್ನ ಹೇಳ್ತಾರೆ, ಇನ್ನು ಈ ಮಗು ನನ್ನ ಮಗು ಅಲ್ಲ, ದೇವರ ಮಗುವಾಗಿ ನಾನು ಅರ್ಪಿಸ್ತಾ ಇದ್ದೀನಿ, ದೇವರಿಗೆ ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದೀನಿ ಅಂತ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಇವನನ್ನು ಸರ್ವೇಶ್ವರನಿಗೆ ದೇವರಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಬದುಕಿರುವ ತನಕ ಇವನು ಅವರಿಗೆ ಪ್ರತಿಷ್ಠನು. ಬದುಕಿರುವ ತನಕ ಇವನು ಅವನಿಗೆ ಪ್ರತಿಷ್ಠಿತನು ಎಂದು ಹೇಳಿ ಬಳಿಕ ಅವರು ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿದರು. ಮಗುವನ್ನ ದೇವಾಲಯದಲ್ಲಿ ತೆಗೆದುಕೊಂಡು ಬಂದು ಏಲಿ ಎಂಬ ಯಾಜಕ ಇರ್ತಾನೆ, ಆ ಯಾಜಕನ ಪಾದದಲ್ಲಿಟ್ಟು ಹೋಗ್ತಾರೆ. ಇನ್ನು ಮುಂದೆ ಈ ಮಗು ದೇವರ ಮಗು, ಈ ಮಗು ದೇವರ ಸೇವೆಗಾಗಿ, ಈ ಮಗು ನಮ್ಮ ಸೇವೆಗಾಗಿ ಅಲ್ಲ. ನೋಡಿ, ಅಂತ ಒಂದು ತಂದೆ ತಾಯಂದ್ರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಮಕ್ಕಳನ್ನ ಹೆತ್ತು ನೀವು ಯೋಚನೆ ಮಾಡ್ತೀರಿ, ನಾವು ವಯಸ್ಸಾದಾಗ ನನ್ನ ಮಗ ನನ್ನ ನೋಡ್ಕೊಳ್ತಾನೆ, ನನ್ನ ಮಗಳು ನನ್ನ ನೋಡ್ಕೊಳ್ತಾರೆ ಅಂತ. ನೋಡ್ಕೊಂಡ್ರೆ ತುಂಬ ಸಂತೋಷ. ಆದರೆ ಹಾರ್ಟ್ ಅಟ್ಯಾಕ್ ಆಗಿ ಸೆಂಟ್ರಲ್ ಸತ್ತೋಗ್ಬಿಟ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು ಅಲ್ವಾ? ಸೊ ನೋಡ್ಕೊಳ್ಳಿ, ಒಳ್ಳೇದೇ. ಆದರೆ ಇಲ್ಲಿ ಹನ್ನಾಳು ನಾನು ವಯಸ್ಸಾದಾಗ ನನ್ನನ್ನು ನೋಡ್ಕೊಳ್ತಾನೆ ನನ್ನ ಮಗ ಅಂತ ಮಗನನ್ನು ಬೆಳೆಸಿಲ್ಲ. ದೇವರ ಕೆಲಸ ಮಾಡಲಿ ನನ್ನ ಮಗ ಅಂತ ಹೇಳಿಬಿಟ್ಟು ಅನೇಕ ವರ್ಷ ಬಂಜೆಯಾಗಿದ್ದವಳಿಗೆ ದೇವರು ಕೊಟ್ಟ ಒಬ್ಬನೇ ಮಗನನ್ನ, ಆ ಸಮಯದಲ್ಲಿ ಕೊಟ್ಟಂಥ ಮಗನನ್ನ ಅವಳು ದೇವರಿಗೋಸ್ಕರ ಕೊಟ್ಲು. ಎಷ್ಟು ಶ್ರೇಷ್ಠವಾದ ತಾಯಿ, ಎಂಥ ವಿಶ್ವಾಸ! ಆ ವಿಶ್ವಾಸ ಇವತ್ತು ನಮ್ಮ ಕುಟುಂಬಗಳಲ್ಲಿದೆಯಾ? ನಮ್ಮ ಸಭೆಗಳಲ್ಲಿದೆಯಾ? ನಮ್ಮಲ್ಲಿದೆಯಾ? ಪರೀಕ್ಷೆ ಮಾಡೋದು ಬೇಡ, ನನ್ನಲ್ಲಿದೆಯಾ ಅಂತ ಪರೀಕ್ಷೆ ಮಾಡೋಣ. ದೇವರು ನನಗೆ ಕೊಟ್ಟ ಒಬ್ಬ ಮಗನನ್ನ ನಾನು ದೇವರಿಗೆ ಕೊಡಬೇಕು. ಅವನು ದೇವ್ರ ಸೇವೆ ಮಾಡಬೇಕು, ಅವನು ದೇವ್ರನ್ನ ಸ್ತುತಿ ಮಾಡಬೇಕು. ಜೆರಿಟಾ ಮತ್ತು ಡೆಲ್ವಿನ್ ತೀರ್ಮಾನ ಮಾಡಬೇಕೀಗ ಹೃದಯದಲ್ಲಿ, ದೇವರು ನನಗೆ ಕೊಟ್ಟ ಈ ಮಗನನ್ನ ನಾವು ದೇವರಿಗೆ ಕೊಡಬೇಕು. ಯಾವ ರೀತಿ ಹನ್ನಾಳು ಸಾಮುವೇಲನನ್ನ ದೇವರಿಗೆ ಕೊಟ್ಲೋ, ದೇವರ ಸೇವೆ ಮಾಡಲಿಕ್ಕೋಸ್ಕರ ಒಂದು ಕಾಣಿಕೆಯಾಗಿ ಅರ್ಪಿಸಿದ್ಲೋ, ಅದೇ ರೀತಿ ನಮ್ಮ ಈ ಮಗನನ್ನ ನಾವು ದೇವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು, ಲೋಕಕ್ಕಲ್ಲ, ಡಾಕ್ಟರ್ ಮಾಡೋದಲ್ಲ, ಇಂಜಿನಿಯರ್ ಮಾಡೋದಲ್ಲ, ದೇವರ ಸೇವೆ ಮಾಡಬೇಕು, ಶುಭ ಸಂದೇಶ ಸಾರಬೇಕು. ಯೇಸು ಯಾರು ಅಂತ ಈ ಜಗತ್ತಿಗೆ ಸಾರಿ ಹೇಳುವ ಒಂದು ಮಗನಾಗಬೇಕು. ಯೇಸು ನಾಮವನ್ನು ಸ್ತುತಿಸುವ, ಕೀರ್ತಿಸುವ ಒಂದು ಮಗ ಅವನಾಗಬೇಕು. ಅದಾದಮೇಲೆ ಫಸ್ಟ್ ಅದಾದಮೇಲೆ ಡಾಕ್ಟ್ರೋ ಇಂಜಿನಿಯರೋ ಇನ್ನೊಂದು ಮತ್ತೊಂದು ಆದರೂ ಪರವಾಗಿಲ್ಲ, ಅದೇನು ಇಂಪಾರ್ಟೆಂಟ್ ಅಲ್ಲ. ಅದರಿಂದ ಏನು ಲಾಭ ಏನಿಲ್ಲ, ಒಂದಿಷ್ಟು ಹಣ ಬರುತ್ತೆ ಬಿಟ್ಟರೆ ಗುಣ ಏನು ಚೇಂಜ್ ಆಗೋದಿಲ್ಲ. ಒಳಗಡೆ ಕ್ರಿಸ್ತನ ಗುಣ ಬರಬೇಕಾದ್ರೆ ಪರಿಶುದ್ಧಾತ್ಮರಿರಬೇಕು. ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ ಪರಿಶುದ್ಧಾತ್ಮ ಬೇಕಾಗಿಲ್ಲ. ಚೆನ್ನಾಗಿ ಡೊನೇಷನ್ ಕೊಟ್ಟು ಓದಿಸಿದ್ರೆ ಸಾಕು, ಇರುವ ಬುದ್ಧಿಯನ್ನು ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ಸಾಕು. ಅಲ್ಲಿ ಇಲ್ಲಿ ಕೋರ್ಸ್ ಮಾಡಿಕೊಂಡು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅದರಿಂದ ಹಣ ಬರುತ್ತೆ ಬಿಟ್ಟರೆ ಗುಣ ಬರೋದಿಲ್ಲ. ಆದರೆ ಗುಣ ಬರಬೇಕಾದ್ರೆ, ಗುಣ ಅಂದರೆ ಯೇಸುವಿನ ಸ್ವಭಾವ, ದೈವ ಸ್ವಭಾವ ಬರಬೇಕಾದ್ರೆ ನಮಗೆ ಪವಿತ್ರಾತ್ಮರು ಬೇಕು. ಅದರಿಂದ ಪವಿತ್ರಾತ್ಮರು ಬೇಕು, ದೇವರ
ವಾಕ್ಯನೂ ಬೇಕು. ಈ ಮಗನನ್ನು ಈಗ ಇವರೇನು ಮಾಡಬೇಕು? ದೇವರ ವಾಕ್ಯದಲ್ಲಿ ಬೆಳೆಸಬೇಕು. ಅಬ್ರಹಾಮನಿಗೆ ದೇವರು ಹೇಳಿದಾಗೆ, ನಾನು ಅಬ್ರಹಾಮನನ್ನು ಆರಿಸ್ಕೊಂಡಿದ್ದು ಯಾಕೆ? ಅಬ್ರಹಾಮನಿಗೆ ವಿಶ್ವಾಸವನ್ನು ಕೊಟ್ಟು ನಾನು ನೀತಿವಂತ ಎಂದು ಆರಿಸ್ಕೊಂಡೆ ಅಂದರೆ, ನಾನು ಅವನಿಗೆ ಕೊಡುವ ಅವನ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸಂತತಿಯನ್ನು ನೀತಿಯ ದಾರಿಯಲ್ಲಿ ಅವನು ನಡೆಸಬೇಕು. ಫಾರ್ ದ್ಯಾಟ್ ರೀಸನ್ ಐ ಹ್ಯಾವ್ ಚೋಸನ್ ಹಿಮ್. ಆ ಕಾರಣಕ್ಕಾಗಿ ಅವನನ್ನು ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮನ್ನು ದೇವರು ಕ್ರಿಶ್ಚಿಯನ್, ಕ್ಯಾಥಲಿಕ್ಸ್ ಯಾರೇ ಆಗಿರಲಿ, ನಿಮ್ಮನ್ನು ಆರಿಸ್ಕೊಂಡಿದ್ದಾದರೆ ಈ ಕಾರಣಕ್ಕಾಗಿ ಆರಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ದೇವರು ನಿಮಗೆ ಕೊಡುವಂಥ ಮಕ್ಕಳನ್ನು ದೇವರ ದಾರಿಯಲ್ಲಿ, ಆ ನೀತಿಯ ದಾರಿಯಲ್ಲಿ, ಸ್ವರ್ಗದ ದಾರಿಯಲ್ಲಿ ನಡೆಸಲಿಕ್ಕೋಸ್ಕರ. ನಾನು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇಷ್ಟು ಬಿಸಿಲಿದೆ, ಫ್ಯಾನ್ ಇಲ್ಲಲ್ಲಪ್ಪ ಅಂತ. ಬಿಸಿಲು ತುಂಬ ಜೋರಾಗಿದೆ ಅಲ್ವಾ? ಸೊ ತುಂಬ ಬಿಸಿ. ಹಾಗಾದರೆ ದೇವರ ಒಂದು ಆಲೋಚನೆ ಕೊಟ್ಟರು, ನರಕದ ಬಿಸಿ ಗೊತ್ತಾ ನಿನಗೆ ಅಂತ. ಈ ಬಿಸಿಗೆ ಇಷ್ಟು ಕಷ್ಟಪಡ್ತಾ ಇದ್ದರೆ ನರಕದಲ್ಲಿ ಯಾರು ಕೂಲರ್ ಕೊಡ್ತಾರೆ ನಿನಗೆ? ನರಕದಲ್ಲಿ ಯಾರು ನಿನಗೆ ಎ ಸಿ ಹಾಕ್ಕೊಡ್ತಾರೆ? ನರಕದಲ್ಲಿ ಯಾರು ನಿನಗೆ ಫ್ಯಾನ್ ಕೊಡ್ತಾರೆ? ಕೆಲವರು ಇದ್ದಾರೆ ಅವಿಶ್ವಾಸಿಗಳು, ನರಕ ಎಲ್ಲ ಇಲ್ಲ ಅಂತಾರೆ. ಅವಿಶ್ವಾಸಿಗಳು ಹೇಳ್ತಾರೆ, ಕೆಲವರು ವಿಶ್ವಾಸ ಇಲ್ಲದೆ ಇರೋರು ಹೇಳ್ತಾರೆ ಸ್ವರ್ಗ ನರಕ ಎಲ್ಲ ಇಲ್ಲೇ, ಹೆವೆನ್ ಆ್ಯಂಡ್ ಅರ್ತ್ ಈಸ್ ಓನ್ಲಿ ಹಿಯರ್, ನೋ ಹೆವೆನ್ ನೋ ಅರ್ತ್. ಅವರ ಬುದ್ಧಿ ಮಂಕಾಗೋಗಿದೆ, ಕಣ್ಣು ಕುರುಡಾಗೋಗಿದೆ, ಒಳಗಡೆ ವಿಶ್ವಾಸ ಅನ್ನೋದಿಲ್ಲ. ಆ ರೀತಿಯ ಒಂದು ಕ್ರಿಶ್ಚಿಯಾನಿಟಿ ಇವತ್ತು ನಮಗೆ ನೋಡ್ಲಿಕ್ಕಾಗತ್ತೆ. ಸ್ವರ್ಗ ನರಕ ಎಲ್ಲಿದೆ, ಯಾರು ನೋಡಿದ್ದಾರೆ ಅಂತ ಕೇಳುವಂಥವ್ರಿದ್ದಾರೆ. ನಿಮಗೆ ಕೇಳ್ತೀನಿ, ಆ ರೀತಿ ಕೇಳೋರು ನಿಮ್ಮಲ್ಲಿ ಯಾರಾದರೂ ಇದ್ದರೆ, ದೇವ್ರನ್ನ ನೀವು ಯಾರು ನೋಡಿದ್ದೀರಿ? ದೇವರಿದ್ದಾರೆ ಅಂತ ಯಾಕೆ ನಂಬ್ತೀರಾ? ಸ್ವರ್ಗ ನರಕ ಇಲ್ಲ ಅಂತ ನೀವು ಹೇಳೋದಾದರೆ ದೇವರೇ ಇಲ್ಲ ಅಂತ ನಾನು ಹೇಳ್ಬೋದಲ್ಲ. ನೀವು ದೇವರಿದ್ದಾರೆ ಹಾಗಾದರೆ ಸ್ವರ್ಗ ಇದೆ. ದೇವರಿದ್ದಾರೆ ಅಂತ ಹೇಗೆ ಹೇಳ್ತೀಯಾ? ಹೌ ಕ್ಯಾನ್ ಯು ಸೇ ದೇರ್ ಇಸ್ ಗಾಡ್? ದೇವರಿದ್ದಾರೆ ಅಂತ ಹೇಗೆ ಹೇಳ್ತೀಯಾ ಅಲ್ವಾ? ಸೊ ಹಾಗಾದರೆ ಸ್ವರ್ಗನೂ ಇದೆ, ನರಕನೂ ಇದೆ. ಯಾರು ಹೇಳಿದ್ದು? ಅದೇ ದೇವರು ಹೇಳಿದ್ದು, ಅದೇ ದೇವರ ವಾಕ್ಯ ಹೇಳ್ತಾ ಇದೆ. ಸ್ವರ್ಗನೂ ಇದೆ, ನರಕನೂ ಇದೆ. ಈ ಜೂದನು ಬರೆದಂಥ ಪತ್ರಿಕೆಯಲ್ಲಿ ನಾವು ಓದ್ತೀವಿ, ಈ ನರಕದ ನಿತ್ಯಾಗ್ನಿ ಬಗ್ಗೆ ಹೇಳಿದ್ದಾರೆ. ಆಯ್ತಾ? ಯಾರು ನರಕಕ್ಕೆ ಹೋಗ್ತಾರೆ ಅಂತ, ನಮ್ಮಲ್ಲಿ ಯಾರು ಹೋಗಬಾರ್ದು, ಅದಕ್ಕೋಸ್ಕರ ಎಚ್ಚರಿಕೆ ಆಗಿ ಇದನ್ನು ಹೇಳಿರೋದು. ಈಗ ಜೂಡ್ ಏನಾಗಬೇಕು ಗೊತ್ತಾ? ಸಭೆಗೆ ಎಚ್ಚರಿಕೆ ಕೊಡೋ ಮಗನಾಗಿ ಬೆಳೆಸಬೇಕು. ಈ ಯೂದನು ಬರೆದ ಪತ್ರಿಕೆಯಲ್ಲಿ ಯೂದ ಬರೆದಿರೋದು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಕಾಪಾಡ್ತಾರೆ ಅಂತಲ್ಲ, ದೇವರು ನಿಮ್ಮನ್ನು ನರಕಕ್ಕೆ ಹಾಕ್ತಾರೆ, ಎಚ್ಚರವಾಗಿ ಬದುಕ್ರಿ ಅಂತ. ನೀವು ಎಚ್ಚರಿಕೆಯಿಂದ ಬದುಕದೇ ಇದ್ರೆ ನಾಶವಾಗಿ ಹೋಗ್ತೀರಿ ಅಂತ ಎಚ್ಚರಿಕೆ ಕೊಡಲಿಕ್ಕೆ, ಕ್ರೈಸ್ತ ಸಭೆಗೆ ಎಚ್ಚರಿಕೆ ಕೊಡಲಿಕ್ಕೆ ದೇವರು ಆ ಯೂದನನ್ನು ಉಪಯೋಗಿಸಿದರು. ಅದೇ ರೀತಿಯಲ್ಲಿ ಈ ಯೂದನನ್ನು ತಂದೆ ತಾಯಿಂದರು ಬೆಳೆಸಬೇಕು. ಸಭೆಗೆ ಎಚ್ಚರಿಕೆ ಕೊಡಲಿಕ್ಕೋಸ್ಕರ ಒಂದು ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ, ಶಿಷ್ಯನಾಗಿ, ಸಾಧ್ಯವಾದರೆ ರಕ್ತಸಾಕ್ಷಿಯಾಗಿ ಬೆಳೆಸಲಿಕ್ಕೆ ಬೇಕಾದಂಥ ವಿಶ್ವಾಸವನ್ನು ಯಾರು ಕೊಡಬೇಕು? ತಂದೆ ತಾಯಂದ್ರು ಕೊಡಬೇಕು. ಆವಾಗ ಹೇಳ್ತಾ ಇರಬೇಕು, ಡೆಲ್ವಿನ್ ಮತ್ತು ಜರಿಟಾ, ಮಗನೇ ಸ್ಯಾಮ್ ಜೂಡ್, ನೀನು ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದ್ಯಾ. ಬ್ಯಾಪ್ಟಿಸಮ್ ಡೇ ಯು ಡೈಡ್ ಟು ಮೈ ಸೆಲ್ಫ್, ಮೈ ಡಿಸೈರ್ಸ್ ಆ್ಯಂಡ್ ದ ಡಿಸೈರ್ಸ್ ಆಫ್ ದಿಸ್ ವರ್ಲ್ಡ್. ನೌ ಯು ಹ್ಯಾವ್ ಟು ಲಿವ್ ಫಾರ್ ದ ಡಿಸೈರ್ ಆಫ್ ಗಾಡ್, ಟು ಫುಲ್ಫಿಲ್ ದ ಡಿಸೈರ್ ಆಫ್ ಜೀಸಸ್. ನೀನು ಯೇಸುವಿನ ಆಸೆಗಳನ್ನು, ದೇವರ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಬದುಕಬೇಕು. ನಾವು ವಾಗ್ದಾನ ಮಾಡಿಬಿಟ್ಟಿದ್ದೀವಿ. ಬ್ಯಾಪ್ಟಿಸಮ್ ಕೊಡಬೇಕಾದ್ರೆ ತಂದೆ ತಾಯಂದರು ದೇವರ ಮುಂದೆ ಏನು ವಾಗ್ದಾನ ಮಾಡ್ತೀರಿ? ದೇವರೇ, ನೀನು ಕೊಟ್ಟ ಈ ಮಗುವನ್ನು ನಾನು ನಿನ್ನ ವಾಕ್ಯದ ಪ್ರಕಾರ, ಚರ್ಚ್ ಪ್ರಕಾರ, ಸಭೆ ಪ್ರಕಾರ, ಸಭೆ ಇರೋದು ಸೇವೆಗೆ, ಶುಭ ಸಂದೇಶಕ್ಕೆ ಅಲ್ವಾ? I will raise this child according to the word of God. I will teach whatever is written here. ಇಲ್ಲಿ ಏನೇನು ಬರೆದಿದೆಯೋ ಈ ಪವಿತ್ರ ಪುಸ್ತಕದಲ್ಲಿ, ಇದರ ಪ್ರಕಾರ, ದೇವರ ಆಜ್ಞೆಗಳ ಪ್ರಕಾರ, ದೇವರ ವಾಕ್ಯದ ಪ್ರಕಾರ, ದೇವರೇ ನೀನು ಕೊಟ್ಟ ಈ ಮಗುವನ್ನು ನಾನು ಬೆಳೆಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರ ನೀವು? ಮಾಡಿದಿರ ಅಲ್ವಾ? ಬಿ ಫೇತ್ಫುಲ್ ಟು ಗಾಡ್. ದೇವರಿಗೆ ನಂಬಿಗಸ್ಥರಾಗಿರಿ, ಇಲ್ಲಾಂದರೆ ಪನಿಷ್ಮೆಂಟ್ ಸಿಗುತ್ತೆ. ಪನಿಷ್ಮೆಂಟ್ ಇದೆ, ಸುಮ್ಮನೆ ಹೇಳ್ಬರೋದಲ್ಲ. ನೀವು ಮದುವೆ ಆಗಬೇಕಾದ್ರೆ ವಾಗ್ದಾನ ಮಾಡಿದ್ರಿ, ಕಷ್ಟದಲ್ಲೂ ಸುಖದಲ್ಲೂ ನಾನು ನಿನ್ನ ಜೊತೆಗಿರ್ತೀನಿ, ನೀನೇ ನನ್ನ ಹೆಂಡ್ತಿ, ನೀನೇ ನನ್ನ ಗಂಡ ಅಂತೆಲ್ಲ ಹೇಳಿದ್ರಿ. ವಾಗ್ದಾನ ಮಾಡಿ ಮದುವೆ ಆದಮೇಲೆ ಇನ್ನೊಬ್ಳ ಜೊತೆಗೆ ಹೋದರೆ ಎಷ್ಟು ಅಸಹ್ಯವಾಗಿರುತ್ತೆ. ಹಾಗೇನೆ ಬ್ಯಾಪ್ಟಿಸಮಲ್ಲಿ ಮಗುನ ನೀವು ಬ್ಯಾಪ್ಟಿಸಮ್ ಕೊಡಿ ಅಂತ ದೇವರೇನು ಹೇಳಲಿಲ್ಲ, ಕಂಡೀಷನ್ ಹಾಕಿಲ್ಲ ಬ್ಯಾಪ್ಟಿಸಮ್ ಕೊಡಲೇಬೇಕು ಅಂತ. ನಿಮ್ಮ ಇಷ್ಟ. ಅದನ್ನು ಕೇಳ್ತಾರೆ, ನೀವು ಸ್ವಂತ ಇಷ್ಟದಿಂದ ಬಂದಿದ್ದೀರಾ ಬ್ಯಾಪ್ಟಿಸಮ್ ಕೊಡಿಸ್ಲಿಕ್ಕೆ? ಹೌದೌದು, ನಾವು ಸ್ವಂತ ಇಷ್ಟದಿಂದ ನಾವು ತೀರ್ಮಾನ ಮಾಡಿ ಬಂದಿದ್ದೀವಿ ಬ್ಯಾಪ್ಟಿಸಮ್ ಕೊಡಲಿಕ್ಕೆ. ಬ್ಯಾಪ್ಟಿಸಮ್ ಅಂದರೆ ಏನು? ಇದೆ. ಬ್ಯಾಪ್ಟಿಸಮ್ ಅಂದರೆ ಯೇಸುವಿನೊಂದಿಗೆ ಸತ್ತು ಸಮಾಧಿಯಾಗಿ ಪುನರುತ್ಥಾನರಾಗಿ ಹೊಸ ಜೀವ ಪಡೆದು ನ್ಯೂ ಲೈಫ್,
ನ್ಯೂ ಲೈಫ್ ಅಂದರೆ ನ್ಯೂ ಲೈಫ್ ಸಭೆ ಇದೆಯಲ್ವಾ ಕೆಲವೊಂದು, ನ್ಯೂ ಲೈಫ್ ಗ್ರೂಪ್, ಆ ಗ್ರೂಪ್ ಅಲ್ಲ, ಇದು ಪವಿತ್ರಾತ್ಮ. ನ್ಯೂ ಲೈಫ್ ಅಂದರೆ ಹೋಲಿ ಸ್ಪಿರಿಟನ್ನು ಪಡ್ಕೊಂಡು ಹೋಲಿಯಾಗಿ ದೇವರಿಗಾಗಿ ಬದುಕೋದು, ಯೇಸುಗಾಗಿ ಬದುಕೋದು, ಬೇರೆ ಏನೂ ಇಲ್ಲ. ಅದೇ ಕ್ರೈಸ್ತ ಜೀವನ. ಆ ರೀತಿ ಒಂದು ಜೀವನವನ್ನು ಜೀವಿಸಲಿಕ್ಕೆ ಕೊಟ್ಟುಬಿಟ್ಟಿದ್ದೀನಿ ಮಗನೇ ನಿನ್ನನ್ನು ದೇವರಿಗೆ. ಆದ್ದರಿಂದ ನಾವು ಬರೀ ಸಾಕು ತಂದೆ ತಾಯಂದರು ಮಾತ್ರ, ಓನ್ಲಿ ಕಸ್ಟೋಡಿಯನ್ಸ್. ವಿ ಆರ್ ಓನ್ಲಿ ಕಸ್ಟೋಡಿಯನ್ಸ್, ಕೇರ್ ಟೇಕರ್ಸ್. ಯುವರ್ ರಿಯಲ್ ಡ್ಯಾಡಿ ಈಸ್ ಗಾಡ್. ಗಾಡ್ ಈಸ್ ಯುವರ್ ರಿಯಲ್ ಡ್ಯಾಡಿ. ವಿ ಆರ್ ಓನ್ಲಿ ಕೇರ್ ಟೇಕರ್ಸ್. ಯಾಕಂದರೆ ಮಕ್ಕಳಿಗೆ ಕೇರ್ ಟೇಕರ್ಸ್ ಯಾರಾದರೂ ಬೇಕು ಅಲ್ವಾ? ಆಸ್ಪತ್ರೆಗೆ ನಾವು ಪೇಷಂಟಾಗಿ ಅಡ್ಮಿಟ್ ಆದಾಗ ನಮಗೆ ಕೇರ್ ಟೇಕರ್ಸ್ ಯಾರಾದರೂ ಬೇಕು. ಅಲ್ಲಿ ನರ್ಸ್ಗಳು, ಡಾಕ್ಟರ್ಸ್ಗಳು ಅವರೆಲ್ಲ ಏನು ಮಾಡ್ತಾರೆ? ದೇ ವಿಲ್ ಟೇಕ್ ಕೇರ್ ಆಫ್ ಅಸ್. ಅದೇ ರೀತಿಯಲ್ಲಿ ದೇವರು ಈ ಮಗುವನ್ನು ಈ ಭೂಮಿಗೆ ಕರ್ಕೊಂಡು ಬರಬೇಕು ಅಂತ ಯೋಜನೆ ಮಾಡಿ ದೇವರು ತಂದೆ ತಾಯಿ ಮುಖಾಂತರ ಈ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಏನು? ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್. ಆ ಮಕ್ಕಳನ್ನ ಬೆಳೆಸಬೇಕು. ಅವರಿಗೆ ಶರೀರಕ್ಕೆ ಬೇಕಾದ ಅವಶ್ಯಕತೆ ಕೊಡಬೇಕು, ಆತ್ಮಕ್ಕೆ ಬೇಕಾದ ಅವಶ್ಯಕತೆಯನ್ನು ಕೊಡಲೇಬೇಕು. ಹೀಗೆ ಆ ಮಗನನ್ನ ದೇವರ ಮಗನಾಗಿ ದೇವರ ಮಗಳಾಗಿ ಬೆಳೆಸಬೇಕು. ಬೆಳೆಸದೇ ಇದ್ದರೆ ಆ ಮಕ್ಕಳೇ ನಿಮಗೆ ಶಾಪವಾಗ್ತಾರೆ. ನಿಮಗೆ ದೇವರು ಕೊಟ್ಟ ಮಕ್ಕಳನ್ನು ನೀವು ದೇವರ ಮಕ್ಕಳಾಗಿ ವಿಶ್ವಾಸದಲ್ಲಿ ಬೆಳೆಸದೇ ಇದ್ದರೆ ಆ ಮಕ್ಕಳು ತಿರುಗಿ ನಿಂತ್ಕೊಳ್ತಾರೆ. ಒಂದು ದಿನ ನೀನು ಯಾವನು ಅಂತ ಕೇಳ್ತಾರೆ, ನೀನು ಯಾವಳು ಅಂತ ಕೇಳ್ತಾರೆ, ನಿಮಗೆ ಯಾವ ಮರ್ಯಾದೆ ಕೊಡೋದಿಲ್ಲ, ನಿಮ್ಮನ್ನು ತಳ್ತಾರೆ. ವಯಸ್ಸಾದಾಗ ಅನಾಥಾಶ್ರಮಕ್ಕೆ ತಗೊಂಡೋಗಿ ಸೇರಿಸ್ತಾರೆ. ಆಮೇಲೆ ಎದೆ ಬಡ್ಕೊಂಡು ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಚೆನ್ನಾಗಿದ್ದಾಗ ನಿಮ್ಮ ಮಕ್ಕಳಿಗೆ ನೀವೇನು ಕೊಡಬೇಕಾಗಿತ್ತು? ದೈವ ಭಯ ಕೊಡಬೇಕಾಗಿತ್ತು, ವಿಶ್ವಾಸ ಕೊಡಬೇಕಾಗಿತ್ತು, ದೇವರಿಗೆ ಸ್ತುತಿ ಮಾಡಿ ಅಂತ ಹೇಳ್ಕೊಡ್ಬೇಕಾಗಿತ್ತು. ಆದರೆ ಇವತ್ತು ದುಡ್ಡು ಮಾಡಿ ಓದು 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 ಓದು, ದುಡಿ ದುಡಿ ದುಡಿ, ಜಾಬ್ ಮಾಡು, ಇಂಡಿಯಾದಲ್ಲಿ ಮಾಡಬೇಡ, ಫಾರಿನಲ್ಲಿ ಮಾಡು, ಹೆಚ್ಚು ದುಡ್ಡು ಮಾಡು, ಅವ್ರ ಥರ ಮನೆ ಕಟ್ಟು, ಇವ್ರ ಥರ ಕಾರ್ ಮಾಡು, ಅವ್ರ ಥರ ಗ್ರ್ಯಾಂಡಾಗಿ ಬದುಕು, ಇದನ್ನು ಹೇಳ್ಕೊಟ್ಟು ಅವ್ರನ್ನ ನರಕಕ್ಕೆ ತಳ್ತಾ ಇದ್ದೀವಿ. ನರಕಕ್ಕಿರುವ ದಾರಿ ಅದೇನೆ. ಬೈಬಲ್ ಹೇಳುತ್ತೆ, ಹಣದ ಮೇಲಿನ ವ್ಯಾಮೋಹ ಎಲ್ಲ ಕೇಡಿಗೂ ಮೂಲ. ನೀವು ದುಡ್ಡಿನಿಂದ ಹೋಗಿ ಪಿಶಾಚಿ ನಿಮ್ಮಿಂದ ಬರ್ತಾನೆ. ನೀವು ಹಣ ಮಾಡಲಿಕ್ಕೆ ಫಾರಿನಿಗೆ ಹೋಗಿ ಇಲ್ಲಿ ಮನೆಯಲ್ಲಿ ನಿನ್ನ ಹೆಂಡ್ತಿನೂ ಯಾರೋ ಹೊಡ್ಕೊಂಡು ಹೋಗಿರ್ತಾರೆ, ಅಥವಾ ಗಂಡನ ಅಲ್ಲಿ ಯಾರೋ ಹೊಡ್ಕೊಂಡು ಹೋಗಿರ್ತಾರೆ, ಮಕ್ಕಳು ಇನ್ನೆಲ್ಲ ಕುಡ್ಕೊಂಡು ದಾರಿ ತಪ್ಪಿ ಹೋಗಿರ್ತಾರೆ. ನೀವು ಹೇಳೋದೇನು? ನಾನು ದುಡಿಮೆ ಮಾಡ್ಲಿಕ್ಕೆ ಹೋಗಿದ್ದು ಅಲ್ಲ, ದುಡ್ಡು ಮಾಡಲಿಕ್ಕೆ. ಬದುಕಲಿಕ್ಕೆ ಇಲ್ಲಿ ಬೇಕಾದಷ್ಟು ದಾರಿ ಇದೆ. ಅಲ್ಲಿ ತೋಟದಲ್ಲಿ ಗದ್ದೆಯಲ್ಲೋ ಎಲ್ಲೋ ಕೆಲಸ ಮಾಡಿದರೆ ಊಟಕ್ಕೆ ಬೇಕಾಗಿರೋದು, ಗಂಜಿ ಕುಡಿಲಿಕ್ಕೆ ಬೇಕಾಗಿರೋದು ಸಿಗುತ್ತೆ, ಏನು ತೊಂದರೆ ಇಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅವಾಗ ನಾವು ಹೆಚ್ಚು ದುಡ್ಡು ಮಾಡ್ಲಿಕ್ಕೆ ಹೋಗಿ ಹೆಚ್ಚು ಕಾಯಿಲೆ ತಗೊಂಡು ಬರ್ತೀವಿ, ಹೆಚ್ಚು ದುಡ್ಡು ಮಾಡ್ಲಿಕ್ಕೆ ಹೋಗಿ ಹೆಚ್ಚು ಸಾಲಗಾರ ಆಗ್ತೀವಿ, ಹೆಚ್ಚು ದುಡ್ಡು ಮಾಡ್ಲಿಕ್ಕೆ ಹೋಗಿ ಹೆಚ್ಚು ಕುಟುಂಬ ಜೀವನ ಹಾಳು ಮಾಡ್ಕೊಳ್ತೀವಿ. ಇವತ್ತು ಅದೇ ಈ ಪ್ರಪಂಚದಲ್ಲಿ ನಡೀತಾ ಇರೋದು. ಮತ್ತು ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಸಾಕ್ಷಿಗಳಾಗಬೇಕು. ಸ್ಯಾಮ್ ಜೂಡ್ ಈ ಮಗುವನ್ನು ಸಾಕ್ಷಿ ಮಗುವಾಗಿ ಬೆಳೆಸಬೇಕು. ಇಲ್ಲದೇ ಇದ್ದರೆ ಸಂತ ಜೂಡನು ಬರೆದಂಥ ಪತ್ರಿಕೆಯಲ್ಲಿರ್ತಕ್ಕಂಥ ಆ ಎಚ್ಚರಿಕೆಯನ್ನು ಓದಿ ನಾನು ನಿಲ್ಲಿಸ್ತೀನಿ. ಯೂದನು ಬರೆದ ಪತ್ರಿಕೆ ಪ್ರಿಯರೇ, 1ನೇ ಅಧ್ಯಾಯ 5ರಿಂದ ಇರತಕ್ಕಂಥ ವಾಕ್ಯ ಓದ್ತೀನಿ. 5ರಿಂದ, ಇದನ್ನೆಲ್ಲ ನೀವು ಈಗಾಗಲೇ ಚೆನ್ನಾಗಿ ಅರಿತವರಾಗಿದ್ದೀರಿ. ಓಕೆ. ಆದರೂ ಕೆಲವು ವಿಷಯಗಳನ್ನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ದೇವರು ತಮ್ಮ ಪ್ರಜೆಗಳನ್ನು ಈಜಿಪ್ಟ್ ಇದು ಯಾರು ಬರೆದಿದ್ದು ಈ ಪತ್ರಿಕೆ? ಯೂದ ಬರೆದಿದ್ದು. ಆಯ್ತಾ? ಯೇಸು ಕ್ರಿಸ್ತನ ಸಹೋದರನಾದ ಯೂದ, ಈಜಿಪ್ಟ್ ಬ್ರದರ್ ಆಫ್ ಜೇಮ್ಸ್, ರಕ್ತ ಸಾಕ್ಷಿಯಾಗಿ ಯೇಸುಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಯೂದ ಬರೆದಂಥ ಪತ್ರಿಕೆ. ಆತನು ಹೇಳ್ತಾನೆ ಈ ಪತ್ರಿಕೆಯಲ್ಲಿ ಏನಂತ ಹೇಳ್ತಾನೆ? ದೇವರು ತಮ್ಮ ಪ್ರಜೆಗಳನ್ನು ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಿದರು, ವಿಶ್ವಾಸ ಇಡದವರನ್ನು ಅನಂತರ ಅವರೇ ನಾಶ ಮಾಡಿದರು. ದೇವರು ನಾಶ ಮಾಡ್ತಾರಾ ಅಂತ ಕೇಳಿದರೆ ಕಾಯಿಲೆ ಕೊಡ್ತಾರಾ, ಕಷ್ಟ ಕೊಡ್ತಾರಾ? ಈ ನಾಶ ಅಲ್ಲ, ಅದು ನೀವು ಮಾಡ್ಕೊಳ್ಳೋದು, ಸ್ವಾರ್ಥದಿಂದ ಮಾಡ್ಕೊಳ್ಳೋದು. ಸೈತಾನ ಮಾಡ್ತಾನೆ ಬೇಕಾದರೆ ಈ ಲೋಕದಲ್ಲಿ. ಆದರೆ ಇಲ್ಲಿ ಹೇಳ್ತಾ ಇರೋದು ನಿತ್ಯ ನಾಶ, ಇಟರ್ನಲ್ ಡ್ಯಾಮಿನೇಷನ್, ನಿತ್ಯ ನಾಶ. ಯಾರನ್ನ ನಾಶ ಮಾಡಿದ್ರು? ಇಲ್ಲಿ ಒಂದು ಎಕ್ಸಾಂಪಲ್ ಮಾಡಿ ತೋರಿಸಿದ್ರು. ಮರುಭೂಮಿಯಲ್ಲವ್ರನ್ನ ದೇವರು ಸಾಯಿಸಿದ್ರು. ಯಾರನ್ನ? ಇಸ್ರಾಯೇಲ್ ಜನರನ್ನ. ನಾವು ಕೇಳ್ತೀವಿ, ದೇವರು ಯಾಕೆ ಅವ್ರನ್ನ ಸಾಯಿಸಬೇಕಾಗಿತ್ತು? ದೇವ್ರು ಒಳ್ಳೆ ದೇವರೇ, ಅದಕ್ಕೆ ನಾವು ಯಾರು ನರಕಕ್ಕೆ ಹೋಗಬಾರ್ದು ಅಂತ ಇಸ್ರಾಯೇಲ್ನ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ತೋರಿಸ್ತಾರೆ ನಮಗೆ. ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡಿದ್ದು ಯಾರು? ಈಜಿಪ್ಟಿನಿಂದ ದೇವರು. ಯಾಕೆ ಬಿಡುಗಡೆ ಮಾಡಿದ್ರು? ಅವ್ರು ದೇವ್ರ ಜೊತೆಗೆ ಬದುಕಲಿಕ್ಕೆ. ಹಾಗೆ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ರು. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರ. ಅವರ ರಕ್ತ ಚೆಲ್ಲಲ್ಪಟ್ಟಾಗ ನಮ್ಮ ಪಾಪ ತೊಳೆಯಲ್ಪಟ್ಟಿತ್ತು. ಹೀಗೆ ದೇವರೇನು ಮಾಡಿದ್ರು? ನಮ್ಮೆಲ್ಲರ ಪಾಪಗಳನ್ನು ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರ ಕ್ಷಮಿಸಿ ನಮ್ಮನ್ನು ಅವರು ಸ್ವಂತವಾಗಿಸ್ಕೊಂಡ್ರು. ಯಾಕೆ? ಇನ್ನು ಮುಂದೆ ನಾವು ದೇವರ ದಾರಿಯಲ್ಲಿ, ದೇವರ ಮಕ್ಕಳಾಗಿ, ಪ್ರೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಬದುಕಲಿಕ್ಕೆ. ಎಣ್ಣೆ ಹೊಡ್ಕೊಂಡು, ಪಾರ್ಟಿ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಪಿಶಾಚಿಗಳ ಥರ ಬದುಕಲಿಕ್ಕಲ್ಲ,
ಕ್ರೈಸ್ತ ವಿಶ್ವಾಸಿಗಳಾದ ನಾವು ಪರಿಶುದ್ಧತೆಯಲ್ಲಿ ಬದುಕಬೇಕು, ಪ್ರೀತಿಯಲ್ಲಿ ಬದುಕಬೇಕು, ಕ್ಷಮೆಯಲ್ಲಿ ಬದುಕಬೇಕು, ತಂದೆ ತಾಯಿಯನ್ನು ಗೌರವಿಸ್ತಾ ಬದುಕಬೇಕು, ವಿವಾಹ ಜೀವನವನ್ನು ಗೌರವಿಸ್ತಾ ಬದುಕಬೇಕು, ದೇವರು ನಮಗೆ ಕೊಡುವ ಮಕ್ಕಳನ್ನು ದೈವ ಭಯದಲ್ಲಿ ವಿಶ್ವಾಸದಲ್ಲಿ ಸಾಕ್ಷಿಗಳಾಗಿ ಬೆಳೆಸಬೇಕು. ಹೀಗೆ ಇದನ್ನು ಕಾಣುವಂಥ ಈ ಲೋಕದ ಜನರು ದೇವರನ್ನ ಕೊಂಡಾಡಬೇಕು. ಇದಕ್ಕಾಗಿ ದೇವರ ಮಹಿಮೆಗಾಗಿ ದೇವರು ನಮ್ಮೊಬ್ಬೊಬ್ಬರನ್ನ ಆರಿಸ್ಕೊಂಡಿರೋದು ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಇಸ್ರಾಯೇಲ್ ಜನರು ಅದನ್ನು ಜ್ಞಾಪಕ ಮಾಡ್ಕೊಳ್ಳಿಲ್ಲ. ಅವರು ಮರೆತು ಬಿಟ್ಟರು, ದೇವರನ್ನ ಮರೆತರು, ತಿಂದು ಕುಡಿದು ಮಜಾ ಮಾಡಿದ್ರು, ಅವಿಶ್ವಾಸದ ಜೀವನ ಜೀವಿಸಿದ್ರು, ದೇವರು ಅವರನ್ನು ನಾಶ ಮಾಡಿದ್ರು. ನೀವು ಯೋಚನೆ ಮಾಡ್ಬೋದು, ದೇವ್ರು ಇಲ್ಲೇ ನಮ್ಮನ್ನು ನಾಶ ಮಾಡ್ತಾರಾ ಅಂತ. ಇಲ್ಲ, ಇದು ಎಚ್ಚರಿಕೆ. ಜೂಡ್ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಯೂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಈ ಸ್ಯಾಮ್ ಜೂಡ್ ಕೂಡ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆತನ ಬ್ಯಾಪ್ಟಿಸಮ್ ಸೆಲೆಬ್ರೇಷನ್ ಮುಖಾಂತರವಾಗಿ, ಈ ವಾಕ್ಯದ ಮುಖಾಂತರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ವಿಶ್ವಾಸ ಇಡದವರನ್ನು ಅನಂತರ ಅವರೇ ನಾಶ ಮಾಡಿದರು. ಆಫ್ಟರ್ವರ್ಡ್ ಡಿಸ್ಟ್ರಾಯ್ಡ್ ದೋಸ್ ಹೂ ಡಿಡ್ ನಾಟ್ ಬಿಲೀವ್. ವಿಶ್ವಾಸದ ಜೀವನ ಜೀವಿಸಬೇಕು. ವಿಶ್ವಾಸ ಕೊಟ್ಟಿದ್ಯಾಕೆ? ಜೀವಿಸಲಿಕ್ಕೆ. ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ. ಅದು ಜೀವಿಸದೆ ಹೋದರೆ ನಾಶವಾಗಿ ಹೋಗ್ತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ. ಅದಾದಮೇಲೆ 6ನೇ ಅಧ್ಯಾಯ ಕೇವಲ ಅವ್ರನ್ನ ಮಾತ್ರ ಅಲ್ಲ, ದೇವರು ಸೃಷ್ಟಿ ಮಾಡಿದ ದೂತರನ್ನು ದೇವರು ಬಿಟ್ಟಿಲ್ಲ. ಈವನ್ ಏಂಜಲ್ಸ್ ಗಾಟ್ ಪನಿಷ್ಡ್. ಅಂತೆಯೇ ತಮ್ಮ ಆದ್ಯ ಅಂತಸ್ತನ್ನು ಉಳಿಸಿಕೊಳ್ಳದೆ ತಮ್ಮ ಯೋಗ್ಯ ನಿವಾಸವನ್ನು ಕಳೆದುಕೊಂಡ ದೇವದೂತರನ್ನು ಶಾಶ್ವತ ಸಂಕಲಗಳಿಂದ ಬಂಧಿಸಲಾಯಿತು. ಮಹಾದಿನದಲ್ಲಿ ಸಂಭವಿಸುವ ದಂಡನೆಯ ತೀರ್ಪಿಗಾಗಿ ಇವರನ್ನು ಕಾರ್ಗತ್ತಲೆಯಲ್ಲಿ ಕೂಡಿಸಿಡಲಾಯಿತು. ನೋಡಿ, ದೇವರು ದೂತರನ್ನು ಬಿಟ್ಟಿಲ್ಲ. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಂಥ ದೇವರು ಅವರಿಗೆ ಒಂದು ಪೊಸಿಷನ್ ಕೊಟ್ಟಿದ್ರು, ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ರು, ದೇವರ ಸಾನ್ನಿಧ್ಯದಲ್ಲಿದ್ದು ಸೇವೆ ಮಾಡಲಿಕ್ಕೆ. ಆದರೆ ಏನು ಮಾಡಿದ್ರು? ಅಹಂಕಾರ ಪಟ್ಟ. ಅವನೇನಾದ? ಪಿಶಾಚಿ ಆದ, ಸೈತಾನನಾದ. ಅಹಂಕಾರ ಪಡುವ ಪ್ರತಿಯೊಬ್ಬರು ನಾಶವನ್ನು ಕಂಡುಕೊಳ್ತೀರಿ ಅಂತ ಹೇಳಲಿಕ್ಕೆ ಎಚ್ಚರಿಕೆಯಾಗಿ ಯೂದನು ಈ ಪತ್ರಿಕೆಯನ್ನು ಬರಿತಾನೆ. ಸ್ಯಾಮ್ ಜೂಡ್ ಈ ಎಚ್ಚರಿಕೆಯನ್ನು ಕೊಡುವ ಮಗನಾಗಲಿ, ಸಭೆಗೆ ದೇವರು ಕೊಡುವ ಎಚ್ಚರಿಕೆಯ ಪ್ರವಾದನೆಯ ಸಂದೇಶವನ್ನು ಸಾರುವ ಒಂದು ಪ್ರವಾದಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಒಂದು ಪ್ರವಾದನೆಯ ಸಂದೇಶ ಬರಬೇಕು. ಆ ರೀತಿಯಲ್ಲಿ ತಂದೆ ತಾಯಂದ್ರು ಬೆಳೆಸಬೇಕು. ಯೋಚನೆ ಬೇರೆ ಏನೂ ಅಲ್ಲ. ನನ್ನ ಮಗ ಒಂದು ಪ್ರವಾದಿ ಆಗಬೇಕು, ನನ್ನ ಮಗ ಯೇಸುವಿಗಾಗಿ ಒಂದು ರಕ್ತ ಸಾಕ್ಷಿ ಆಗಬೇಕು. ಸಾಮುವೇಲ್ ಹೇಗೆ ದೇವರಿಗೆ ಸಾಕ್ಷಿಯಾಗಿ ಒಳ್ಳೆಯ ಯಾಚಕನಾಗಿ ಪ್ರವಾದಿಯಾಗಿ ಪ್ರವಾದಿಸಿದನೋ, ಅದೇ ರೀತಿಯಲ್ಲಿ ನನ್ನ ಮಗ ಒಂದು ಪ್ರವಾದಿ ಆಗಬೇಕು ಅಂತ ಜರಿಟ ಮತ್ತು ಡೆಲ್ವಿನ್ ಆಸೆ ಪಡಬೇಕು. ಅವರು ಅದೇ ಪ್ರಕಾರ ಬದುಕಬೇಕು. ಅವರೊಂದು ದಾರಿಲಿ ಹೋಗಿ ಮಗನ್ನ ಮಾತ್ರ ದೇವ್ರ ದಾರಿಲಿ ಬಾ ಅಂದರೆ ಅದು ಮುಟ್ಟಾಳ್ತನ ಆಗುತ್ತೆ. ಕೆಲವರು ಅಪ್ಪ ಅಮ್ಮಂದ್ರು ಇದ್ದಾರೆ, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಮೋಸ ಮಾಡೋದು, ಕುಡಿಯೋದು ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ಒಳ್ಳೆ ಉಪದೇಶ ಮಾಡ್ತಾರೆ, ಮಗನೇ ಕುಡಿಬೇಡ, ಮಗನೇ ಸ್ಮೋಕ್ ಮಾಡಬೇಡ. ಅಪ್ಪನ ಪಾಕೆಟಲ್ಲಿ ಎಲ್ಲ ಇರುತ್ತೆ. ಅಪ್ಪ ಎಣ್ಣೆ ಹೊಡಿತಾನೆ, ಮಗನಿಗೆ ಹೇಳೋದು ಕುಡಿಬೇಡ ಹಾಳಾಗ್ತೀಯ ಅಂತ. ಮಗ ಅಪ್ಪ ಫುಲ್ ಟೈಟಾಗಿನೇ ಇರೋದು ಯಾವಾಗಲೂ. ಮಕ್ಕಳಿಗೆ ಮಾತ್ರ ಒಳ್ಳೆ ಉಪದೇಶ. ಕಳ್ತನ ಮಾಡಬೇಡಿ ಅಂತ ಹೇಳ್ತಾರೆ ಮಕ್ಕಳಿಗೆ, ಮನೇಲೇನು ಕಳ್ತನ ಮಾಡಬೇಡಿ ಅಂತ. ಆದರೆ ಅವ್ರ ಜೀವನ ಕಳ್ತನದಲ್ಲೇ ಇರುತ್ತೆ. ವ್ಯಭಿಚಾರ ಮಾಡಬೇಡಿ ಅಂತ ಹೇಳ್ತಾರೆ, ಇವ್ರಿಗೆ 2-3 ಇರುತ್ತೆ, ಅಲ್ಲಿ ಇಲ್ಲಿ ಅಲ್ಲ. ಸೊ ಇದು ಅಸಹ್ಯಕರವಾದ ಜೀವನ. ಅದೇ ರೀತಿ ಜರಿಟ ಮತ್ತು ಡೆಲ್ವಿನ್ ಸಾಕ್ಷಿಯಾಗಿ ಬದುಕಿ ಆ ಸ್ಯಾಮ್ ಜೂಡ್ಗೆ ಒಂದು ಎಕ್ಸಾಂಪಲ್ ಆಗಬೇಕು. ಎಕ್ಸಾಂಪಲ್ ಆಗಿ ಇದನ್ನು ಹೇಳುವಾಗ ಖಂಡಿತವಾಗಲೂ ಮಕ್ಕಳು ಕೇಳ್ತಾರೆ. ಇವತ್ತು ಯಾಕೆ ತಂದೆ ತಾಯಿ ಮಾತು ಮಕ್ಕಳು ಕೇಳ್ತಾ ಇಲ್ಲ ಅಂದರೆ, ತಂದೆ ತಾಯಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿಲ್ಲ. ತಂದೆ ತಾಯಿ ಇಷ್ಟ ಬಂದ ಹಾಗೆ ಬದುಕಿ ನೀವು ಬದುಕ್ತಾ ಇರೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಂತ ಅಲ್ಲ, ಎಲ್ಲ ಗೊತ್ತು, A to Z ಗೊತ್ತು. ಈವನ್ ಯುವರ್ ಮೈನ್ಯೂಟ್ ಥಾಟ್ಸ್ ದೇ ಕ್ಯಾನ್ ರೆಕಗ್ನೈಸ್. ನಿಮ್ಮ ಆಲೋಚನೆ ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಅಲ್ವಾ, ಅವಮಾನ ಆಗಬಾರ್ದು ಅಂತ ಬಾಯಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಷ್ಟೇ. ಅವ್ರು ದಡ್ರು ಅಂತ ತಿಳ್ಕೊಬೇಡಿ. ಅದು ಇವತ್ತಿನ ಮಕ್ಕಳಿಗಂತೂ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಗೊತ್ತಾಗುತ್ತೆ. ನಿಮ್ಮ ಮುಂದೆ ಅವರು ಗೌರವದಿಂದ ವರ್ತಿಸ್ತಾರೆ, ಯಾಕೆಂದ್ರೆ ಜನ್ಮ ಕೊಟ್ಟಿದ್ದೀರಲ್ಲ ಅದಕ್ಕೋಸ್ಕರ. ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ, ಆಯಿತಾ? ಸೊ ನಾವು ಮಾನಸಾಂತರ ಪಡಬೇಕು. ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಾದಮೇಲೆ ಸೋದೋಮ್ ಮತ್ತು ಗೊಮೋರ ಅವುಗಳ ಸುತ್ತಮುತ್ತಲಿನ ಪಟ್ಟಣಿಗರು ಆ ದೂತರಂತೆಯೇ ನಡೆದುಕೊಂಡರು. ಅಲ್ಲದೆ ಅವರು ಅನೈತಿಕತೆಯಲ್ಲಿಯೂ ಪ್ರಕೃತಿ ವಿರುದ್ಧವಾದ ಲೈಂಗಿಕ ಕೃತ್ಯಗಳಲ್ಲಿಯೂ ಮಗ್ನರಾಗಿದ್ದರು. ಈ ಕಾರಣದಿಂದ ಅವರು ನಿತ್ಯಾಗ್ನಿಯ ಶಿಕ್ಷೆಗೆ ಗುರಿಯಾಗಿ ಇತರರಿಗೆ ಎಚ್ಚರಿಕೆಯನ್ನು ನೀಡುವ ನಿದರ್ಶನವಾಗಿದ್ದಾರೆ. ಇತರರಿಗೆ ಅಂದರೆ ಯಾರಿಗೆ? ನನಗೂ ನಿಮಗೂ, ನನಗೂ ಮತ್ತು ನಿಮಗೂ, ನಮಗೆಲ್ಲರಿಗೂ, ಮುಖ್ಯವಾಗಿ ಕ್ರೈಸ್ತ ಸಭೆಗೆ ಒಂದು ಎಚ್ಚರಿಕೆ. ಎಲ್ಲಿಗೆ? ನಿತ್ಯಾಗ್ನಿ, ಇಟರ್ನಲ್ ಫೈರ್ ಅಂತ ಇದೆ. ಪನಿಷ್ಮೆಂಟ್ ಆಫ್ ಇಟರ್ನಲ್ ಫೈರ್. ನಿತ್ಯಾಗ್ನಿ, ನರಕದ ನಿತ್ಯ ಅಗ್ನಿಯ ಒಂದು ಶಿಕ್ಷೆ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ಸುಮ್ಮನೆ ನೀವು ಕ್ರೈಸ್ತ ಜೀವನ ಏನೋ ಒಂದು ಆಡಂಬರದ ಜೀವನ ಅಲ್ಲ, ಸಂಪ್ರದಾಯದ ಜೀವನ ಅಲ್ಲ, ಸಂಡೇ ಚರ್ಚಿಗೆ ಹೋಗಿ ಬರೋ ಜೀವನ ಅಲ್ಲ, ಬೈಬಲ್ ಹಿಡ್ಕೊಂಡು ಓದ್ತಾ ಕೂತ್ಕೊಳ್ಳೋ ಜೀವನನೂ ಅಲ್ಲ.
ಇದು ದೇವರು ನಮಗೆ ಕೊಟ್ಟಂಥ ಪರಿಶುದ್ಧವಾದ ಜೀವನ. ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳದೆ ಹೋದರೆ, ಪವಿತ್ರಾತ್ಮನ ದೇವರು ನಮಗೆ ಯಾಕೆ ಕೊಟ್ಟಿದ್ದಾರೆ? ಪವಿತ್ರವಾಗಿ ಬದುಕಲಿಕ್ಕೆ. ಪವಿತ್ರ ವಚನಗಳು ಯಾಕೆ? ಪವಿತ್ರವಾಗಿ ಬದುಕಲಿಕ್ಕೆ. ಆ ಒಂದು ದೈವಿಕವಾದ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ, ಈ ನಿತ್ಯಾಗ್ನಿಗೆ ಸೋದಮ್ ಗೊಮೋರ ಪಟ್ಟಣದ ಜನರು ಹೇಗೆ ಹೋದರು, ಅದೇ ರೀತಿಯಲ್ಲಿ ಒಂದು ದಿನ ನಿತ್ಯ ಅಗ್ನಿಗೆ ಹೋಗಬೇಕಾಗುತ್ತೆ. ಆ ಅಗ್ನಿ ಸ್ಟಾಪ್ ಆಗೋದಿಲ್ಲ. ಈ ಅಗ್ನಿ ಸ್ಟಾಪ್ ಆಗ್ಬೋದು. ಈಗ ಬಿಸಿಲಿದೆಯಲ್ವಾ, ಸೆಕೆ ಇದೆಯಲ್ವಾ, ಸ್ವಲ್ಪ ಒಂದು ತಿಂಗಳು ಹೋದರೆ ಸ್ವಲ್ಪ ತಣ್ಣಗಾಗ್ಬೋದು, ಮಳೆ ಬರ್ಬೋದು. ಆದರೆ ನರಕದಲ್ಲಿ ಮಳೆ ಬರಲ್ಲ, ಗಾಳಿ ಬೀಸಲ್ಲ, ಕೂಲರ್ ಇಲ್ಲ, ಫ್ಯಾನ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಆಗಿ ಯೇಸು ಕ್ರಿಸ್ತರು ಒಂದು ಸಾಮರ್ಥ್ಯದಲ್ಲಿ ಹೇಳ್ತಾರೆ, ಒಬ್ಬ ಧನಿಕನಿದ್ದ, ಅವನು ದಿನ ಆಡಂಬರವಾಗಿ ಬದುಕ್ತಾ ಇದ್ದ, ಪಾಶ್ ಆಗಿ, ಎಲ್ಲರೂ ನೋಡ್ಬೇಕು, ನನ್ನನ್ನು ಗುರುತಿಸ್ಬೇಕು ಅಂತ, ಒಳ್ಳೆ ಬಟ್ಟೆ ಹಾಕೊಂಡು ಆರಾಮಾಗಿದ್ದ. ಒಂದು ದಿನ ಸತ್ತ, ನರಕದ ಬೆಂಕಿಗೆ ಹೋಗಿ ಬಿದ್ದ. ಅಲ್ಲಿಂದ ಅವನು ಕೇಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ, ಅಬ್ರಹಾಮನೇ, ಒಂದು ಹನಿ ನೀರು ಕೊಡು ನನಗೆ, 1 ಡ್ರಾಪ್ ಆಫ್ ವಾಟರ್. ಇಮ್ಯಾಜಿನ್ ಮಾಡಿ ನೋಡಿ, 1 ಡ್ರಾಪ್ ಆಫ್ ವಾಟರ್ ಅವನು ಕೇಳ್ತಾ ಇದ್ದಾನೆ ಅಂದರೆ ಅವನ ಸಫರಿಂಗ್ ಎಷ್ಟಿರ್ಬೋದು, ಆ ಬೆಂಕಿ ಎಷ್ಟು ಇರ್ಬೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತ ಒಂದು ನರಕದ ನಿತ್ಯಾಗ್ನಿ ಅನ್ನೋದಿದೆ. ಅದು ದೇವರು ಸೈತಾನನಿಗೂ ಅವನ ದೂತರಿಗೂ ಮಾಡಿಟ್ಟಿರೋದು. ಮಾತ್ರವಲ್ಲ, ಅವಿಶ್ವಾಸಿಗಳಿಗೂ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಮಾತ್ರವಲ್ಲ, ಈ ಸೋದಮ್ ಗೊಮೋರ ಪಟ್ಟಣದ ಜನರ ಹಾಗೆ ಅನೈತಿಕ ಜೀವನ ಜೀವಿಸುವವರು, ಕ್ರೈಸ್ತರಾಗಿದ್ದು ಅನೈತಿಕ ಸಂಬಂಧ, ಕ್ರಿಶ್ಚಿಯನ್ ಇಲ್ಲಿಗಲ್ ರಿಲೇಶನ್ಶಿಪ್. ಒಬ್ಬ ಗಂಡ ಒಂದು ಹೆಂಡತಿ, ಒಂದು ಗಂಡನಿಗೆ ಒಂದೇ ಹೆಂಡತಿ, ಒಂದು ಹೆಂಡತಿಗೆ ಒಬ್ಬನೇ ಗಂಡ, ಇನ್ನೊಬ್ಬನ ಜೊತೆಗೆ ನೀನು ಬದುಕೋದಾದ್ರೆ ನರಕ ಕಟ್ಟಿಟ್ಬುತ್ತಿ. ಮತ್ತೆ ಏನು ಮಾಡಬೇಕು? ಮಾನಸಾಂತರ ಪಟ್ಟು ವಾಪಸ್ ಬರಬೇಕು. ಇವತ್ತೆಷ್ಟೋ ಜನರನ್ನು ಕೇಳಿಸ್ಕೊಂಡಿದ್ದೀವಿ ನಾವು, ನನ್ನ ಗಂಡ ಇನ್ನೊಬ್ಬರ ಜೊತೆಗಿದ್ದಾನೆ, ನನ್ನ ಹೆಂಡತಿ ಇನ್ನೊಬ್ಬರ ಜೊತೆಗಿದ್ದಾನೆ. ಕ್ರೈಸ್ತ ಕುಟುಂಬದಲ್ಲಿ ಹೇಳ್ತಾ ಇರೋದು. ದುಡ್ಡು ಮಾಡೋಕೆ ಹೋಗಿದ್ದಾರೆ ಫಾರಿನ್ನಿಗೆ. ಎಲ್ಲ ಥರದ ಅಶುದ್ಧತೆಯ ಜೀವನವನ್ನು ಜೀವಿಸಿ ಕುಟುಂಬ ಜೀವನವನ್ನು ಹಾಳು ಮಾಡಿ ಒಂದು ಕೆಟ್ಟ ಎಕ್ಸಾಂಪಲ್ ಆಗಿ ಹೀಗೆ ಜೀವಿಸಿದರೆ ಒಂದು ದಿನ ಸತ್ತಾಗ ಆ ನರಕದ ನಿತ್ಯಾಗ್ನಿಗೆ ಆತ್ಮ ಹೋಗುತ್ತೆ. ಏನು ಮಾಡಬೇಕೀಗ? ಅಂಥವ್ರನ್ನ ಎಚ್ಚರಿಸಬೇಕು. ಯಾರು ಎಚ್ಚರಿಸಬೇಕು? ನಾವೊಬ್ಬೊಬ್ಬರು ಕೂಡ ಎಚ್ಚರಿಸಬೇಕು. ಯಾಕೆ ಅಂದರೆ ದೇವರು ಯಾರು ನಾಶ ಆಗಿ ಹೋಗೋದನ್ನು ಬಯಸೋದಿಲ್ಲ. ಯೋವಾನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದರೆ ತಮ್ಮ ಒಬ್ಬನೇ ಮಗನನ್ನು ನಮಗಾಗಿ ಧಾರೆ ಎರೆದ್ರು. ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನ ಎಲ್ಲ ಮನುಷ್ಯನಿಗೋಸ್ಕರ ಬಲಿ ಕೊಟ್ಟರು. ಯಾಕೆ ಗೊತ್ತಾ? ಎಲ್ಲರ ಪಾಪ ಪರಿಹಾರ ಆಗಲಿಕ್ಕೆ. ಯೇಸು ಕ್ರಿಸ್ತನು ರಕ್ತ ಚೆಲ್ಲಲ್ಪಟ್ಟಾಗ ಎಲ್ಲ ಮನುಷ್ಯನ ಪಾಪ ತೊಳೆಯಲ್ಪಡ್ತು. ಎಲ್ಲರೂ ಕ್ರಿಶ್ಚಿಯನ್ ಆಗ್ಲಿಕ್ಕೋಸ್ಕರ ಅಲ್ಲ ಯೇಸು ಸತ್ತಿದ್ದು. ಎಲ್ಲರೂ ತಮ್ಮ ಜಾತಿ ಚೇಂಜ್ ಮಾಡ್ಕೊಳ್ಳಿಕ್ಕಲ್ಲ ಯೇಸು ಸತ್ತಿದ್ದು. ಎಲ್ಲರೂ ಕೂಡ ಕನ್ವರ್ಟ್ ಆಗಲಿ ಅಂತ ಅಲ್ಲ ಯೇಸು ಸತ್ತಿದ್ದು. ಎಲ್ಲರೂ ಕೂಡ ದೇವರಲ್ಲಿ ವಿಶ್ವಾಸ ಇಟ್ಟು ಪಾಪ ಜೀವನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ದೇವರ ಮಕ್ಕಳಾಗಿ ಸ್ವರ್ಗ ರಾಜ್ಯಕ್ಕೆ ಬರಲಿ ಅಂತಾನೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ಆ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಕೊಟ್ಟಿದ್ದು, ರಕ್ತವನ್ನು ಚೆಲ್ಲಿದ್ದು. ನಾವು ಅದನ್ನು ನಂಬಬೇಕು. ಯೇಸು ನನ್ನ ಪಾಪ ಕ್ಷಮಿಸಿದ್ದಾರೆ, ಯೇಸು ನನಗೋಸ್ಕರ ಸತ್ತಿದ್ದಾರೆ, ನಾನು ಸಾಯಬೇಕಾದ ಆ ಮರಣವನ್ನು ಯೇಸು ಅನುಭವಿಸಿದ್ದಾರೆ, ನನ್ನ ಪಾಪವನ್ನು ಅವರು ತೊಳೆದಿದ್ದಾರೆ, ನನ್ನನ್ನು ರಕ್ಷಣೆ ಮಾಡಿದ್ದಾರೆ ಎಂದು ನಾನು ನಂಬಿ ದೇವರ ಆತ್ಮರನ್ನು ಪಡ್ಕೊಂಡು ನನ್ನ ಪರಿಶುದ್ಧವಾದ ಜೀವನವನ್ನು ಜೀವಿಸಬೇಕು. ಆಗ ನನ್ನ ಆತ್ಮ ಏನಾಗುತ್ತೆ? ನಿತ್ಯನಾಶಕ್ಕೆ ಹೋಗೋದಿಲ್ಲ. ನಿತ್ಯನಾಶಕ್ಕೆ ಹೋಗೋದಿಲ್ಲ. ಈ ದೂತರು ದೇವರು ಈ ದೂತರನ್ನು ಪನಿಷ್ ಮಾಡಿದ ಯಾಕೆ? ದೇವರು ಅವರಿಗೊಂದು ಪೊಸಿಷನ್ ಕೊಟ್ಟರು, ಇಲ್ಲಿ ಇರಿ ಅಂತ. ಆದರೆ ಅವ್ರು ಏನು ಮಾಡಿದರು? ಬೇರೆ ಥರ ಇರ್ಲಿಕ್ಕೆ ಆಸೆ ಪಟ್ಟರು, ಅಹಂಕಾರ ಪಟ್ಟರು ಅಲ್ವಾ? ಇವತ್ತು ಕೂಡ ಕ್ರೈಸ್ತರಾದ ನಮಗೆ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನನ್ನ ಜೊತೆಗಿರಿ, ಬಿ ವಿತ್ ಮೀ, ನನ್ನ ಜೊತೆಗಿರಿ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಅವ್ರ ಜೊತೆಯಲ್ಲಿ ಇರಲಿಕ್ಕೆ, ಅವರ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ, ಅವರ ಪ್ರೀತಿಯನ್ನು ತುಂಬಿಸ್ಕೊಂಡು ಬದುಕಲಿಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತಾ? ಅವರ ಪ್ರೀತಿಯಿಂದ ನಾವು ತುಂಬಲ್ಪಟ್ಟವರಾಗಿ ಈ ಭೂಮಿಯಲ್ಲಿ ಬದುಕಬೇಕು, ಬೇರೆ ಏನೂ ಇಲ್ಲ. ಆ ಪ್ರೀತಿ ಕೊಡಲಿಕ್ಕೆ ಯೇಸು ಬಂದಿದ್ದು. ಯೇಸು ಬಂದಿದ್ದು ಯಾಕೆ ಗೊತ್ತಾ? ನಮ್ಮಲ್ಲಿ ಅದಿರಲಿಲ್ಲ. ಆ ಪ್ರೀತಿಯನ್ನು ನಮ್ಮಲ್ಲಿ ತುಂಬಿಸ್ಲಿಕ್ಕೆ ಯೇಸು ಬಂದರು. ಯಾರೆಲ್ಲ ವಿಶ್ವಾಸ ಇಟ್ಟರು ಅವರಿಗೆಲ್ಲ ಆ ಪ್ರೀತಿ ಸಿಗುವ ಹಾಗೆ ಮಾಡಿದರು. ಈಗ ನಾವೇನು ಮಾಡಬೇಕು ಕೇಳಿದರೆ, ಕ್ರೈಸ್ತರಾದ ನಮ್ಮ ಜೀವನ ಏನು ಗೊತ್ತಾ? ಪ್ರಾರ್ಥನೆ ಮಾಡೋದಲ್ಲ ಜೀವನ, ಚರ್ಚಿಗೆ ಹೋಗೋದು ಅಲ್ಲ, ಪ್ರೀತಿಸಬೇಕು. ವಿ ಆರ್ ಟು ಲವ್. ಯಾರನ್ನ ಪ್ರೀತಿಸಬೇಕು? ಶತ್ರುಗಳನ್ನು ಪ್ರೀತಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು. ಯಾರೆಲ್ಲ ನಮಗೆ ಕೇಡು ಮಾಡಿದರೆ ಅವ್ರನ್ನ ಪ್ರೀತಿಸಬೇಕು. ಪ್ರೀತಿಸದವನು ಕ್ರಿಶ್ಚಿಯನ್ನೇ ಅಲ್ಲ, ಕ್ಷಮಿಸದವನು ಕ್ರಿಶ್ಚಿಯನ್ ಅಲ್ಲ. ನೀನು 1,000 ಬಲಿಪೂಜೆಗೆ ಹೋಗಿದ್ರು ಪ್ರಯೋಜನ ಇಲ್ಲ. ನಿನ್ನ ಹೃದಯದಲ್ಲಿ ದ್ವೇಷ ಇಟ್ಕೊಂಡು, ಹಗೆತನ ಇಟ್ಕೊಂಡು ನೀನು ಬಲಿಪೂಜೆಗೆ ಹೋಗಿ ಪರಮಪ್ರಸಾದ ಸ್ವೀಕರಿಸುವಾಗ ಜೂದಾಸ್ ಆಗ್ತೀಯ, ಇಸ್ಕರಿಯೋತಿನ ಜೂದನಾಗ್ತೀಯ. ಅದೇ ನೀನು ಕ್ಷಮಿಸಿ ಪ್ರೀತಿಸಿ ನೀನು ಬಲಿಪೂಜೆಗೆ ಹೋಗಿ ಯೇಸು ಸ್ವಾಮಿಯ ಶರೀರ ರಕ್ತವನ್ನು ಸ್ವೀಕರಿಸುವಾಗ ಯೇಸುವಿನ ಶಿಷ್ಯನಾದ ರಕ್ತಸಾಕ್ಷಿ ಆದ ಯೂದನಾಗ್ತೀಯ, ದೇವರನ್ನು ಸ್ತುತಿಸುವ ಯೂದನಾಗ್ತೀಯ. ಅದರಿಂದ
ಈ ಒಂದು ಸ್ಯಾಮ್ ಜೂಡ್ ಈ ಮಗನನ್ನ ಅವರ ತಂದೆ ತಾಯಂದಿರು ಮತ್ತು ಜ್ಞಾನ ತಂದೆ ತಾಯಂದಿರು ವಿಶ್ವಾಸದಲ್ಲಿ ಬೆಳೆಸಲಿಕ್ಕೆ ಬೇಕಾದಂತಹ ಎಲ್ಲ ಉಪದೇಶವನ್ನು ಅವ್ರು ಮಾಡಬೇಕು. ಅದೇ ರೀತಿ ದೇವರು ನಮಗೆ ಕೊಟ್ಟ ಮಕ್ಕಳನ್ನು ದೇವರ ಮಕ್ಕಳನ್ನಾಗಿ ಬೆಳೆಸಲಿಕ್ಕೆ ಬೇಕಾದ ಜ್ಞಾನವನ್ನು ನಾವು ದೇವರಿಂದ ಪಡ್ಕೋಬೇಕು. ನೋಡಿ, ನಾವು ಒಬ್ಬರಿಗೆ ಹೆಲ್ಪ್ ಮಾಡಬೇಕಾದ್ರೆ ನಮ್ಮ ಹತ್ರ ಏನಾದರೂ ಇರಬೇಕು. ನಮ್ಮ ಪಾಕೆಟ್ ಖಾಲಿ ಆದರೆ ನಾವು ಇನ್ನೊಬ್ರಿಗೆ ಏನು ಕೊಡ್ಲಿಕ್ಕಾಗುತ್ತೆ? ಏನು ಕೊಡ್ಲಿಕ್ಕೆ ಇರೋದಿಲ್ಲ. ಹಾಗೆ ತಂದೆ ತಾಯಿಂದ್ರೆ ನಿಮ್ಮಲ್ಲಿ ದೇವರ ಜ್ಞಾನ ಇಲ್ಲದೆ ಇದ್ರೆ, ನಿಮ್ಮಲ್ಲಿ ನಿಜವಾದ ವಿಶ್ವಾಸ ಇಲ್ಲದೆ ಇದ್ರೆ, ನಿಮ್ಮ ಮಕ್ಕಳಿಗೆ ನೀವೇನು ಕೊಡ್ತೀರಾ? ಊಟ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ, ಫೋನ್ ಕೊಡ್ತೀರಿ, ಕಾರ್ ಕೊಡ್ತೀರಿ, ಓಕೆ, ಬೇರೆ ಎಜುಕೇಶನ್ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಇದರಿಂದ ಅವ್ರ ಆತ್ಮಕ್ಕೇನು ಸಿಗುತ್ತೆ? ಆತ್ಮ ಇದೆಯಲ್ವಾ, ಆತ್ಮಕ್ಕೇನು ಸಿಗುತ್ತೆ? ಆತ್ಮಕ್ಕೇನು ಸಿಗೋದಿಲ್ವಲ್ಲ. ಆತ್ಮಕ್ಕೆ ಬೇಕಾಗಿದ್ದು ಕೊಡಬೇಕು. ಆತ್ಮದೊಳಗಡೆ ಹೋಗೋದು ದೇವರ ವಾಕ್ಯ, ಆತ್ಮದೊಳಗಡೆ ಕೆಲಸ ಮಾಡೋದು ದೇವರ ವಾಕ್ಯ, ವಿಶ್ವಾಸ. ಇದನ್ನು ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ತಂದೆ ತಾಯಂದಿರಾಗಬೇಕು. ಆದ್ದರಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತಾಳ್ಮೆಯಿಂದ ಕುಳಿತುಕೊಂಡು ದೇವರ ವಾಕ್ಯಕ್ಕೆ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಸಮಯವನ್ನು ನೀವು ಕೊಟ್ಟಿದ್ದೀರಿ. ಖಂಡಿತವಾಗಲೂ ಇದು ನಿಮಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿದೆ. ಈ ಒಂದು ಕಾರ್ಯ ನಿಮ್ಮ ಮನೆಗಳಲ್ಲೂ ಏನಾದರೂ ಫಂಕ್ಷನ್ ಮಾಡುವಾಗ ಈ ರೀತಿ ಬ್ಯಾಪ್ಟಿಸಮೋ, ವೆಡ್ಡಿಂಗ್ ಆ್ಯನಿವರ್ಸರಿನೋ, ಡೆತ್ ಆ್ಯನಿವರ್ಸರಿನೋ ಬೇಕಾದಷ್ಟು ಮಾಡ್ತೀವಿ. ಹೊಟ್ಟೆಗೆ ಬೇಕಾಗಿದ್ದೆಲ್ಲ ಕೊಡ್ತೀರಾ, ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡಿ. ಹೇಗೂ ಖರ್ಚು ಮಾಡ್ತೀರಾ, ಹೇಗೂ ಕೊಡ್ತೀರಾ, ಹೇಗೂ ಇನ್ವಿಟೇಷನ್ ಕೊಡ್ತೀರಾ. ಇದನ್ನೆಲ್ಲ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕೆ ಅಂದರೆ ಯೇಸು ಸ್ವಾಮಿ ಬರುವ ಸಮಯ ಆಯಿತು. ಜೀಸಸ್ ವಿಲ್ ಕಮ್ ಸೂನ್. ವಿ ನೀಡ್ ಟು ಬಿ ಪ್ರಿಪೇರ್ಡ್. ನಾವು ಸಿದ್ಧರಾಗಬೇಕು. ಸಿದ್ಧತೆ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮದುವೆ ಮಾಡಬೇಕಾದ್ರೂ ಸಿದ್ಧತೆ ಮಾಡ್ಕೋಬೇಕು. ಸುಮ್ಮನೆ ನನಗೆ ಮನಸ್ಸಿದೆ ಅಂತ ಹೋಗಿ ಮದುವೆ ಆಗೋಕ್ಕಾಗಲ್ಲ. ವಿ ನೀಡ್ ಟು ಪ್ರಿಪೇರ್. ಮನೆ ಕಟ್ಟಬೇಕಂದ್ರೂ ಸಿದ್ಧತೆ ಬೇಕು. ನನಗೆ ಮನಸ್ಸಿದೆ ಅಂತ ಕಟ್ಟಲಿಕ್ಕೆ ದುಡ್ಡು ಬೇಕಲ್ಲ, ಬೇರೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ. ಹಾಗೆ ನನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಸೆ ಇದೆ ಅಂದರೆ ಸ್ವರ್ಗಕ್ಕೆ ಹೋಗಲ್ಲ. ಜಸ್ಟ್ ಬಿಕಾಸ್ ಯು ಹ್ಯಾವ್ ದ ಡಿಸೈರ್ ಟು ಗೋ ಟು ಹೆವನ್, ಯು ವೋಂಟ್ ಗೋ ಟು ಹೆವನ್. ಯು ಮಸ್ಟ್ ಪ್ರಿಪೇರ್. ಸಿದ್ಧರಾಗಬೇಕು. ಅದಕ್ಕೆ ಬೇಕಾದ ಸಿದ್ಧತೆಗೆ ದೇವರ ವಾಕ್ಯ ಇದೆ. ನಾವು ಸಿದ್ಧರಾಗೋಣ. ನೀವು ಕೂಡ ಇತರನ್ನ ಸಿದ್ಧಪಡಿಸಿ, ಬೇರೆ ಯಾವುದಕ್ಕಾಗಿಯೂ ಅಲ್ಲ, ಆ ಶಾಶ್ವತವಾದ ಜೀವನಕ್ಕೋಸ್ಕರ, ಆ ನಿತ್ಯ ಜೀವಕ್ಕೋಸ್ಕರ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಎಲ್ಲರನ್ನೂ ಸಿದ್ಧಪಡಿಸ್ಬೇಕು. ದೇವರ ಇಚ್ಛೆ ಏನು ಗೊತ್ತಾ? ಯಾರೂ ನಾಶ ಆಗಬಾರ್ದು, ಯಾರೂ ಈ ನಿತ್ಯ ಅಗ್ನಿಗೆ ಹೋಗಬಾರ್ದು, ಯಾರೂ ಈ ದಂಡನೆಗೆ ಒಳಗಾಗಬಾರ್ದು, ದಂಡನೆಯ ತೀರ್ಪಿಗೆ ಒಳಗಾಗಬಾರ್ದು, ದೇವರ ಕೋಪಕ್ಕೆ ಒಳಗಾಗಬಾರ್ದು. ಪ್ರತಿಯೊಬ್ಬರು ದೇವರ ಕರುಣೆಗೆ ಒಳಗಾಗಿ, ದೇವರ ಕೃಪೆಗೆ ಒಳಗಾಗಿ ಆ ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು. ಅಂತ ಒಂದು ಜೀವನ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಾಧ್ಯವಾಗೋದಾದರೆ ಒಂದೆರಡು ನಿಮಿಷ ನಾವು ನಿಂತ್ಕೊಳ್ಳೋಣ, ಪ್ರಾರ್ಥಿಸಿ. ನೀವು ಕೂಡ ಪ್ರಾರ್ಥಿಸಿ, ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಈ ಮಗುವಿಗಾಗಿ ಮತ್ತು ತಂದೆ ತಾಯಂದಿರಿಗಾಗಿ ನಾವು ಪ್ರಾರ್ಥಿಸೋಣ, ಕುಟುಂಬದವರಿಗಾಗಿ ಪ್ರಾರ್ಥಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಕುಟುಂಬದ ಈ ಮಗುವಿನ ಒಂದು ಬ್ಯಾಪ್ಟಿಸಮ್ ಸಂಭ್ರಮದಲ್ಲಿ ಅನೇಕರಿಗೆ ದೇವರ ವಾಕ್ಯವನ್ನು ಕೊಡುವ, ಈ ಒಂದು ಆಧ್ಯಾತ್ಮಿಕವಾದ ಭೋಜನವನ್ನು ಕೊಡುವ ಈ ಒಂದು ಮನಸ್ಸು ದೇವರು ಅವರಿಗೆ ಕೊಟ್ಟಿದ್ದಕ್ಕಾಗಿ ಸಹೋದರ ಡೆಲ್ವಿನ್ ಮತ್ತು ಜರಿಟಾಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಪಿತನೇ, ಮಕ್ಕಳ ಹೃದಯದಲ್ಲಿ ನಿತ್ಯ ಜೀವದ ಆಸಕ್ತಿಯನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಆ ಮಕ್ಕಳ ಹೃದಯದಲ್ಲಿ ಉಂಟು ಮಾಡಿದ ಅದೇ ಆಸಕ್ತಿ ನೀವು ಅವರಿಗೆ ಕೊಟ್ಟಂತ ಮಗನ ಹೃದಯದಲ್ಲೂ, ಸ್ಯಾಮ್ ಜೂಡ್ ಹೃದಯದಲ್ಲೂ ತುಂಬಿಸಲು ಬೇಕಾದ ಕೃಪೆ ಅವರಲ್ಲಿ ಉಂಟಾಗಲಿ ಅಪ್ಪ. ಈ ಲೋಕದ ವ್ಯಾಮೋಹಗಳಿಗೆ, ಹಣದ ವ್ಯಾಮೋಹಕ್ಕೆ, ಇನ್ನಿತರೆ ಯಾವುದೇ ವ್ಯಾಮೋಹಗಳಿಗೆ, ಆಶಾಪಾಶಗಳಿಗೆ ಅವರು ಬಲಿಯಾಗದ ಹಾಗೆ ಕೇಡಿನಿಂದ ಅವರನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾವ ರೀತಿಯಲ್ಲಿ ಅನ್ನಳು ಸಾಮುವೇಲ್ ಬಾಲಕನನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಕೊಟ್ಟಳೋ, ಅದೇ ರೀತಿಯಲ್ಲಿ ಈ ಕುಟುಂಬದವರು, ಜರಿಟಾ ಡೆಲ್ವಿನ್, ಈ ಮಗುವನ್ನು ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ, ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ದೇವರಿಗೆ ಸಮರ್ಪಿಸಿಕೊಟ್ಟು ಬೆಳೆಸಲು ಬೇಕಾದ ಜ್ಞಾನ, ಕೃಪೆ ಆ ಸಹೋದರ ಸಹೋದರಿಯಲ್ಲಿ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಬಂದಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ಸ್ತೋತ್ರಪ್ಪ. ಕುಟುಂಬಗಳಲ್ಲಿ ನೀವು ಕೊಟ್ಟ ನಮ್ಮ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಈ ಒಂದು ಸಮಯದಲ್ಲಿ ನೀವು ನಮಗೆ ಕೊಟ್ಟ ಎಲ್ಲ ಮಕ್ಕಳನ್ನು ನಾವು ಸ್ಮರಿಸ್ತಾ ಇದ್ದೇವೆ. ದೇವರೇ, ನಮ್ಮ ಕುಟುಂಬಗಳಲ್ಲಿರುವ ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯೌವನ ಪ್ರಾಯದಲ್ಲಿರುವ ಮಕ್ಕಳು, ದೇವರೇ, ಈ ಯೌವನದ ಭಾವೋದ್ರೇಕಗಳಿಗೆ ಒಳಗಾಗಿ ಪಾಪದ ದಾರಿಯಲ್ಲಿ ಹೋಗದೆ, ಲೋಕದ ದಾರಿಯಲ್ಲಿ ಹೋಗದೆ, ಸೈತಾನನ ದಾರಿಯಲ್ಲಿ ಹೋಗದೆ, ದೇವರ ದಾರಿಯಲ್ಲಿ ಆ ಮಕ್ಕಳನ್ನು ಕರೆದುಕೊಂಡು ಬರಲು ಬೇಕಾದ ದೈವ ಜ್ಞಾನವನ್ನು ನಮ್ಮಲ್ಲಿ ತುಂಬಿಸಿರಿ ಅಪ್ಪ. ಆ ಮಕ್ಕಳ ಜೀವನ ಆಶೀರ್ವಾದವಾಗಲಿ ಅಪ್ಪ. ಯಾವ ರೀತಿ ಅಬ್ರಹಾಮನು
ಆ ಮಗನಾದ ಇಸಾಕ್ ಮತ್ತು ಯಾಕೋಬನ ಜೀವಿತವನ್ನ ಒಂದು ಆಶೀರ್ವಾದವಾಗುವ ಹಾಗೆ ಬೆಳೆಸಿದರೋ, ಅದೇ ರೀತಿಯಲ್ಲಿ ನೀವು ನಮಗೆ ಕೊಟ್ಟ ಮಕ್ಕಳನ್ನ ದೈವ ಭಯದಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ, ದೈವ ಜ್ಞಾನದಲ್ಲಿ, ನೀತಿಯ ಮಾರ್ಗದಲ್ಲಿ ಬೆಳೆಸಲು ಬೇಕಾದ ಜ್ಞಾನ ಎಲ್ಲ ತಂದೆ ತಾಯಿಂದರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಪಿತನೇ, ಈ ಒಂದು ಪ್ರಾರ್ಥನೆಯ ಮುಖಾಂತರವಾಗಿ ಮುರಿದು ಹೋದ ಸಂಬಂಧಗಳು ಒಂದಾಗಲಿ ಅಪ್ಪ. ತಂದೆ ತಾಯಿಯರನ್ನ ಗೌರವಿಸಲು ಬೇಕಾದ ಕೃಪೆ ಮಕ್ಕಳಲ್ಲಿ ಉಂಟಾಗಲಿ ಅಪ್ಪ. ಕುಟುಂಬ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಜೀವಿಸಲು ಬೇಕಾದ ಆತ್ಮನ ಬಲ ಎಲ್ಲ ದಂಪತಿಗಳಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಎಲ್ಲ ತರಹದ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಒಂದೊಂದು ಹೃದಯದಲ್ಲಿಯೂ ಕೂಡ ನಿತ್ಯ ಜೀವಕ್ಕಾಗಿ ತವಕ ಉಂಟಾಗಲಿ ಅಪ್ಪ. ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ಯೇಸುವಿಗಾಗಿ ಜೀವಿಸಲು ಬೇಕಾದ ದಾಹ ಉಂಟಾಗಲಿ ಅಪ್ಪ. ಯೇಸುವೆ, ನಿಮಗೆ ಸಾಕ್ಷಿಯಾಗಿ ಬದುಕಬೇಕು, ನಿಮ್ಮ ಮಹಿಮೆಯನ್ನು ಸಾರಬೇಕು, ನಿಮ್ಮ ಶುಭ ಸಂದೇಶವನ್ನು ಸಾರಬೇಕು ಎಂಬ ದಾಹ ಒಂದೊಂದು ಮಕ್ಕಳಲ್ಲಿಯೂ ಕುಟುಂಬಗಳಲ್ಲಿಯೂ ಬರಲಿ ಸ್ವಾಮಿ. ಹಾಲೆಲೂಯ. ಯೇಸುವೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮನೇ, ಸ್ತೋತ್ರ ಸ್ತೋತ್ರ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಇಷ್ಟು ಜನಕ್ಕೆ ದೇವರ ವಾಕ್ಯವನ್ನು ಸಾರಲು ದೇವರೇ ನೀವೊಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಿತಕರವಾದ ವಾತಾವರಣ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೂ ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಹೃದಯದಲ್ಲಿ ನಿತ್ಯ ಜೀವದ ವಾಕ್ಯಗಳನ್ನು ನೀವು ಬಿತ್ತನೆ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕಲು ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರ ಹೃದಯದಲ್ಲೂ ಕ್ರಿಸ್ತನ ಸಮಾಧಾನ ತುಂಬಲ್ಪಡಲಿ. ಯೇಸುವಿನ ಸಮಾಧಾನ ಒಂದೊಂದು ಹೃದಯದಲ್ಲಿ ತುಂಬಲ್ಪಡಲಿ. ಯೇಸು ಕೊಟ್ಟ ರಕ್ಷಣೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಈ ರಕ್ಷಣೆಗೆ ವಿರುದ್ಧವಾಗಿರುವ ಸೈತಾನನ ಕಾರ್ಯಗಳು ಲಯವಾಗಿ ಹೋಗಲಿ. ಹಾಲೆಲೂಯಾ. ಯೇಸುವೆ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಈ ಊರಿನಲ್ಲಿರುವ ಕ್ರೈಸ್ತ ಸಭೆಗಳು ಯೇಸು ನಾಮದಲ್ಲಿ ಬಲಗೊಳ್ಳಲಿ ಅಪ್ಪ, ಉಜ್ಜೀವನಗೊಳ್ಳಲಿ ಅಪ್ಪ. ಶುಭ ಸಂದೇಶ ಸಾರುವ ಸಭೆಗಳಾಗಲಿ ಅಪ್ಪ, ಶುಭ ಸಂದೇಶ ಸಾರುವ ಕುಟುಂಬಗಳಾಗಲಿ ಅಪ್ಪ. ನಮ್ಮ ಯೌವನಸ್ಥ ಮಕ್ಕಳು ಶುಭ ಸಂದೇಶ ಸಾರುವ ಮಕ್ಕಳಾಗಲಿ ಅಪ್ಪ. ಹಾಲೆಲೂಯಾ. ವಿಶೇಷವಾಗಿ ಸ್ಯಾಮ್ ಜೂಡ್ ಕೂಡ ಯೇಸು ನಾಮದಲ್ಲಿ ಪವಿತ್ರಾತ್ಮ ಭರಿತನಾಗಿ, ಫಲ ಭರಿತನಾಗಿ, ದೈವ ಜ್ಞಾನ ಭರಿತನಾಗಿ ಯೇಸು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಎಲ್ಲ ಕೇಡಿನಿಂದ ಕಾಪಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.